ಹೌ ನಾಟ್ ಟು ರಿಪೆಂಟ್. ಎರಡನೇದಾಗಿ ಕೂಡ ಒಂದು ವಚನ ಹೇಳಿದೆ, ಏನಂತ? ಡು ನಾಟ್ ರಿಪೆಂಟ್ ಜಸ್ಟ್ ಟು ಎಸ್ಕೇಪ್ ಜಡ್ಜ್ಮೆಂಟ್. ನ್ಯಾಯ ತೀರ್ಪಿನಿಂದ ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ಮಾನಸಾಂತರ ಹೊಂದಬಾರದು. ಅನೇಕ ಘಟನೆಗಳನ್ನ ಸತ್ಯವನ್ನು ನಾವು ನೋಡ್ತೀವಿ. ಇಂಥ ಒಂದು ಕಠಿಣ ಬಂದಿದೆಯಾ, ಓಕೆ, ಇದನ್ನು ತಪ್ಪಿಸ್ಕೊಳ್ಳಿಕ್ಕೋಸ್ಕರ ದೇವರೇ ಕ್ಷಮಿಸ್ಬಿಡಪ್ಪ ಅಂತ ಹೇಳ್ಬೋದು. ಹೇಗೆ ಮಾನಸಾಂತರ ಹೊಂದಬೇಕು? ಆದ್ರೆ ಇವತ್ತು ಕಲಿಸುವ ವಿಚಾರ, ಹೇಗೆ ನಾನು ಮಾನಸಾಂತರ ಹೊಂದಬಾರದು, ಹೇಗೆ ಹೊಂದಬಾರದು. ಆದಾಮ ಕೂಡ ಮಾನಸಾಂತರ ಹೊಂದ. ದೇವರೇ ನಾನಲ್ಲಪ್ಪ ಇವರು ಅಂತ ಹೇಳಿ ತಪ್ಪಾಗಿ ಮಾನಸಾಂತರ ಹೊಂದ. ಸರಿಯಾದ ಮಾನಸಾಂತರ ಹೊಂದಬೇಕು. ಈ ಮಾನಸಾಂತರವನ್ನು ಹೊಂದುವುದರಿಂದ ದೇವರ ಭಯ ನಿಮಗೆ ಉಂಟಾಗುತ್ತೆ. ಏನುಂಟಾಗುತ್ತೆ? ದೇವರ ಭಯ ಉಂಟಾಗುತ್ತೆ. ಯೋಸೇಫನು ಪಾಪ ಮಾಡಿರುವುದಕ್ಕೆ ಕಾರಣ ಏನು? ದೇವರ ಭಯ. ತೆಗೆದು ವಚನವನ್ನು ಓದಿ, ಆದಿಕಾಂಡ 39:9 ವಚನ. ಆದಿಕಾಂಡ 39:9. ಈ ಮನೆಯಲ್ಲಿ ಅವನು ನನಗಿಂತ ದೊಡ್ಡವನಲ್ಲ, ನೀನು ಅವನ ಧರ್ಮಪತ್ನಿಯಾದ್ದರಿಂದ ಇದನ್ನು ಮಾತ್ರ ನನಗೆ ಅಧೀನವಾಗಲಿಲ್ಲ. ಹೀಗಿರುವಲ್ಲಿ ನಾನು ಇಂಥ ಮಹಾ ದುಷ್ಕೃತ್ಯವನ್ನು ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಿ, ದೇವರ ವಿರುದ್ಧವಾಗಿ ಹೇಗೆ ಪಾಪ ಮಾಡಿ, ಇದು ದೇವರ ಭಯ. ಆಮೇಲೆ ಸರಿಯಾದ ಮಾನಸಾಂತರ ಇರುವ ವ್ಯಕ್ತಿ ನಾನು ತಪ್ಪು ಮಾಡುವುದನ್ನ, ನಾನು ಪಾಪ ಮಾಡುವುದನ್ನ ಮನುಷ್ಯರು ನೋಡ್ತಿಲ್ಲ ಎಂಬುದಾಗಿ ಭಾವಿಸುವುದಿಲ್ಲ. ಅಲ್ಲಿ ಪೋಟಿಫರ್ನಿಂದ ಆತನ ಹೆಂಡತಿ ಪಾಪಕ್ಕೆ ಕರೆಯುವಾಗ ಪೋಟಿಫರ್ ಇರಲಿಲ್ಲ. ಬಟ್ ಇವನು ಹೇಳ್ತಾನೆ, ನನ್ನ ದೇವರಿಗೆ ವಿರುದ್ಧವಾಗಿ ಇಂಥ ದುಷ್ಕೃತ್ಯವನ್ನು ನಾನು ಹೇಗೆ ಮಾಡಲಿ, ಇದು ದೇವರ ಭಯ. ವಿಮೋಚನ ಕಾಂಡ 1ನೇ ಅಧ್ಯಾಯ ಅದರ 17ನೇ ವಚನವನ್ನು ಓದ್ರಿ. ವಿಮೋಚನ ಕಾಂಡ 1ನೇ ಅಧ್ಯಾಯ ಅದರ 17ನೇ ವಚನ. ಆದರೆ ಸೂಲಗಿತ್ತಿಯರು ದೇವರಿಗೆ ಭಯಪಡುವವರಾಗುವುದರಿಂದ ಐಗುಪ್ತನ ಅರಸನ ಮಾತಿನಂತೆ ಮಾಡದೆ ಗಂಡು ಮಕ್ಕಳನ್ನು ಉಳಿಸಿದ. ಸಾಕು ಬಿಡ್ರಿ. ಯಾರ ಮಾತನ್ನ, ಯಾರಿಗೆ ಭಯಪಟ್ಟರು, ಯಾರ ಮಾತನ್ನ ನೆರವೇರಿಸಲಿಲ್ಲ? ದೇವರಿಗೆ ಭಯಪಟ್ಟು ಪರಮಾನಕ್ಕಿಂತ ಅರಸ, ರಾಜನ ಮಾತನ್ನ ತಿರಸ್ಕರಿಸಿದ್ರು. ಯಾಕಂದ್ರೆ ದೇವರ ಭಯ. ಇವತ್ತು ಕರ್ನಾಟಕ ಗೌರ್ಮೆಂಟ್ ಇದೆ, ಭಾರತ ದೇಶದ ಗೌರ್ಮೆಂಟ್ ಇದೆ, ಅವರ ವಿರುದ್ಧವಾಗಿ, ವಾಕ್ಯಕ್ಕೆ ವಿರುದ್ಧವಾದಂತ ಒಂದು ಆಜ್ಞೆಯನ್ನು ತಂದ್ರೆ ನೀವು ನಾವು ಏನ್ ಮಾಡ್ತೀವಿ? ಯಾರು ಭಯಪಡ್ತೀವಿ? ನಾವು ನಿಜವಾಗ್ಲೂ ದೇವರ ಭಯಪಡುವಂತ ವ್ಯಕ್ತಿಗಳಾಗಿದ್ದೀವ? ಕಾನೂನು ಭಯಪಡ್ತೀವಿ. ಪಾಸ್ಟ್ ಹೇಳ್ತಾರ, ಪಾಸ್ಟ್ಗೆ ನಮಗೆ ಹೆಂಡತಿ ಮಕ್ಕಳು ಇಲ್ವ, ಈ ರೀತಿ ಭಯಪಟ್ಟು ಅವಿತುಕೊಳ್ಳುವಂತ ಸನ್ನಿವೇಶಗಳು. ಬಟ್ ಸರಿಯಾದ ಮಾನಸಾಂತರ ಹೊಂದಿರುವಂತ ವ್ಯಕ್ತಿಗಳು, ಕಳೆದ ಕೊರೋನಾ ಟೈಮ್ನಲ್ಲಿ ಕೂಡ ಎಲ್ಲ ಸಭೆಗಳು ಮುಚ್ಚಲ್ಪಟ್ಟಿತ್ತು. ಆದ್ರೆ ನಮ್ಮ ಸಭೆ ಪ್ರತಿ ವಾರ ಆರಾಧನೆ ನಡೀತು. ಆಮೇಲೆ ಪರದೆ ಇರ್ತಕ್ಕಂಥವ್ರಿಗೆ ಗೂಗಲ್ ಮೀಟ್ ನಡೀತು, ಝೂಮ್ ಮೀಟ್ ಅಲ್ಲಿ. ಆದ್ರೆ ಈಗ ಅನೇಕರು ನಮ್ಮ ಸಭೆ ಒಳಗಡೆ ಸೇರಿ ನಾವು ಆರಾಧನೆ ಮಾಡ್ತೀವಿ. ಕೆಲವರು ಮಾತ್ರ ನಾವು ನಂಬ್ತೀವಿ ಸರಿಯಾದ ಮಾನಸಾಂತರ ಹೊಂದಬಹುದು. ಆಮೇಲೆ ದೇವರ ಭಯ ನಮಗೆ ಬಹಳ ಮುಖ್ಯ. ಕೊರೋನಾಗಾಗಲಿ ನಮ್ಮ ಭಯ, ಗೌರ್ಮೆಂಟ್ ನಮ್ಮ ಭಯ, ನನ್ನ ದೇವರಿಗೆ ನಮ್ಮ ಭಯ. ಅದರಿಂದ ಸೂಲಗಿತ್ತಿಯರು ದೇವರಿಗೆ ಭಯಪಟ್ಟು ಅರಸನ ಮಾತಿನಂತೆ ನಡೆಯಲೇ. ನನ್ನಲ್ಲಿ ನಿಮ್ಮಲ್ಲಿ ಸರಿಯಾದ ಮಾನಸಾಂತರ ಉಂಟಾದ್ರೆ ನಾನು ಹೇಗೆ ಮಾನಸಾಂತರ ಪಡಬಾರದು? ನಾನು ಮಾನಸಾಂತರ ಬಗ್ಗೆ ಮಾತಾಡ್ತಿದ್ದೀನಿ, ಗಮನಿಸಲಿ. ನಾನು ಪ್ರತಿದಿನ ಮಾನಸಾಂತರ ಪಡಬೇಕು. ಒಂದು ಸಾರಿ ಪಾಪ ಕ್ಷಮಾಪಣೆ ಹೊಂದ್ಬಿಟ್ರೆ ಮುಗಿದೋಯ್ತು ಅಂತ ಅನೇಕ ಹೇಳ್ತಾರೆ. ಇಲ್ಲ, ಪ್ರತಿದಿನ ನಾವು ಪಾಪ ತುಂಬಿರುವಂತ ಪ್ರಸನ್ನತೆ, ಪಾಪದ ಪ್ರಸನ್ನ ತುಂಬಿರುವಂತ ಹೋಗ್ತನಾಗಿದ್ದೀವಿ. ಅನೇಕ ವಿಚಾರಗಳು ಹೇಳಬಹುದು. ಹಾಗಾಗಿ ದೇವರ ಸನ್ನಿಧಿಯಲ್ಲಿ ಮಾನಸಾಂತರ ಹೊಂದಿದೆ. ಇನ್ನೊಂದು ವಾಕ್ಯವನ್ನು ಹೋಗ್ರಿ. ನೆಹೆಮ್ಯ 5ನೇ ಅಧ್ಯಾಯ ಅದರ 15ನೇ ವಚನ. ನೆಹೆಮ್ಯ 5ನೇ ಅಧ್ಯಾಯ ಅದರ 15ನೇ ವಚನ. ಪೇಜ್ ನಂಬರ್ 528. ಪೇಜ್ ನಂಬರ್ 528. ಹಳೆ ಒಡಂಬಡಿಕೆ 528. ನೆಹೆಮ್ಯ 5ನೇ ಅಧ್ಯಾಯ ಅದರ 15ನೇ ವಚನ. ನಾನಾದರೂ ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಇರುವುದರಿಂದ ಹಾಗೆ ಮಾಡದೆ ಆ ಗೋಡೆ ಕಟ್ಟುವುದರಲ್ಲಿ ನಿರತನಾಗಿದ್ದೇನು. ಆಮೆನ್. ಹಲ್ಲೆಲೂಯಾ. ಎಂತ ಒಂದು ಮಾತನ್ನ ಹೇಳ್ತಿದ್ದಾರೆ ಗಮನಿಸಿ. ಇಂದಿನ ಅಧಿಕಾರಿಗಳು
ಏನೆಲ್ಲ ಅವರ ಅನುಕೂಲತೆಗಳು, ಆದಾಯಗಳು, ಆಹಾರ ವ್ಯವಸ್ಥೆ ಎಲ್ಲವೂ ಇದ್ರು, ಜನರ ಮೇಲೆ ಯಾವ ರೀತಿ ದೊರಕನ ಮಾಡುತ್ತೆ? ಅಹಂಕಾರದಿಂದ ಜನರ ಮೇಲೆ ಬಹಳ ಭಾರ ಹಾಕಿ ಅವರು ದೊರಕನ ಮಾಡು. ಬಟ್ ನಾನಾದರೂ ಎಂತ ಒಂದು ಮಾತು ನೋಡಿ, ನನ್ನ ಅಕ್ಕಪಕ್ಕದ ಮನೆಯವರು ಅಥವಾ ಬೇರೆ ವಿಶ್ವಾಸಿಗಳು, ಆ ಕ್ರೈಸ್ತರು ಈ ರೀತಿ ಇದ್ದಾರೆ ದೇವರ ವಾಕ್ಯಗಳೊಂದಿಗೆ. ಬಟ್ ನಾನಾದರೂ ಈ ರೀತಿ ನಾವು ಹೇಳ್ಬೇಕು. ಅರ್ಥ ಆಯ್ತಾ? ಎಲ್ಲ ಚೆನ್ನಾಗಿದ್ದೀರಾ? ಬಟ್ ನಾನಾದರೂ ನಾನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿದ್ದರಿಂದ ಎಂಬುದಾಗಿ ಈ ನೆಹೆಮಿಯನಿಗೆ ದೇವರ ಭಯಭಕ್ತಿ ಹೇಗೆ ಬಂತು? ಸರಿಯಾದ ಮಾನಸಾಂತರ. ಇವತ್ತು ಅನೇಕ ವಿಶ್ವಾಸಿಗಳು ಮಾನಸಾಂತರ ಕೊಡ್ತಾರೆ ಯಾವಾಗ? ಒಂದು ಪೆಟ್ಟು ಬಿದ್ದ ತಕ್ಷಣ ಅಥವಾ ಒಂದು ಪ್ರಸಂಗ ಸರಿಯಾಗಿ ಚುಚ್ಚಿದ ನಂತರ ಮಾನಸಾಂತರ ಓಡೋತ ಕಡೆ ಆಗ್ತಾರೆ, ತೀರ್ಮಾನ ಮಾಡ್ತಾರೆ. ಅದು ಸ್ವಲ್ಪ ದಿನದ ನಂತರ ಬದಲಾಗುತ್ತದೆ. ಆದರೆ ಸರಿಯಾದ ಮಾನಸಾಂತರ ಉಂಟಾಗುತ್ತದೆ. ಎಷ್ಟರ ಮಟ್ಟಿಗೆ ದೇವರ ಭಯ ಉಂಟಾಗಬೇಕು ಅಂದ್ರೆ, ನಾನು ಯಾರು ನೋಡ್ತಾರೋ ಇಲ್ಲ, ನನ್ನ ದೇವರು ನೋಡ್ತಾರೆ. ಯೋಸೇಫನ ಸೂಲಗಿದೆಯಲ್ಲ, ನೀನೇನು ನಾನು ದೇವರ ಭಯ ಉಂಟಾಗಬೇಕು. ಆಮೇಲೆ ಆ ದೇವರ ಭಯ ನಮಗಿದ್ರೆ ನಮ್ಮ ಜೀವನದಲ್ಲಿ ದ್ರೋಹಗಳನ್ನ ಒಂದು ವೇಳೆ ನಾವು ತೆಗೆದುಕೊಂಡು ಕೀರ್ತನೆ 36ನೇ ಅಧ್ಯಾಯ, ಕೀರ್ತನೆ 36ನೇ ಅಧ್ಯಾಯ ಅದರ 1ನೇ ವಚನ. ಈಗ ನಿಮಗೆ ದೇವರ ಭಯ ಇದೆಯಾ? ದೇವರ ಭಯ ಇಲ್ಲ. ಗಮನಿಸಿ, ಯಾರಿಗೆ ದೇವರ ಭಯ ಇರುತ್ತದೆ? ಪಾಪವು ದುಷ್ಟನ ಮನಸ್ಸಿನೊಳಗೆ ನುಡಿಯುತ್ತಿರುವುದರಿಂದ ಅವನ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ. ಅಲ್ಲಿ ಯೋಸೇಫರ ಬಗ್ಗೆಯೂ, ಸೂಲಗಿತ್ತಿಯರ ಬಗ್ಗೆಯೂ, ನೆಹೆಮಿಯರ ಬಗ್ಗೆ ಅವರು ದೇವರಿಗೆ ಭಯಪಟ್ಟು ಅಂತೇಳಿ. ಇವತ್ತು ನನ್ನಲ್ಲಿ ನಿನ್ನಲ್ಲಿ ದೇವರ ಭಯ ಇಲ್ಲದೆ, ಮನೆಮುಖವಾಗಿ ಪಾಸ್ಟರ್ ಗೊತ್ತಿಲ್ಲದೆ, ಸಹ ವಿಶ್ವಾಸಿಗೆ ತಿಳಿಯದೆ, ನಿನ್ನ ಗಂಡನಿಗೆ ತಿಳಿಯದೆ, ನಿನ್ನ ಹೆಂಡತಿಗೆ ತಿಳಿಯದೆ ನೀನು ಪಾಪವನ್ನು ಮಾಡ್ತಿರುವುದಾದ್ರೆ ನಿನ್ನ ಮನಸ್ಸಿನೊಳಗೆ ಪಾಪ ನುಡಿಯುತ್ತದೆ. ಪಾಪ ಮಾತಾಡುತ್ತೆ. ಪಾಪ ಏನ್ ಮಾಡುತ್ತೆ? ಮಾತಾಡುತ್ತೆ. ಪಾಪ ಇದನ್ನು ಮಾಡಿ ಮನಸ್ಸಿನೊಳಗೆ ನುಡಿಯುತ್ತದೆ. ಅಂತವರಿಗೆ, ಅವರ ಕಣ್ಣೆದುರಿಗೆ ದೇವರ ಭಯ ಅನ್ನೋದೇ ಬರೋದಿಲ್ಲ. ನೀವು ಒಂದು ವೇಳೆ ದೇವರ ಭಯ ಇನ್ನೂ ನಿನ್ನ ಒಡ್ಡತನದ ಹೃದಯವನ್ನು ಇಟ್ಕೊಂಡಿದ್ರೆ ಈ ಹೊತ್ತು ಸರಿಯಾದ ಮಾನಸಾಂತರಗಳನ್ನು ಒಪ್ಪಿಸ್ಕೊಂಡು, ಆಮೇಲೆ ಸರಿಯಾದ ಮಾನಸಾಂತರಗಳನ್ನು ಒಪ್ಪಿಸ್ಕೊಂಡು, ನಾನು ಹೇಳಿದಂತೆ ನ್ಯಾಯ ತೀರ್ಪನ್ನು ತಪ್ಪಿಸಿಕೊಳ್ಳಲೆಂದು, ನ್ಯಾಯ ತೀರ್ಪನ್ನು ತಪ್ಪಿಸಿಕೊಳ್ಳಲೆಂಬುದಕ್ಕೋಸ್ಕರವಾಗಿ ನೀವು ಮಾನಸಾಂತರವನ್ನು ಹೊಂದಬೇಕು. ಅರಸನಾದ ಸೌಲನು ಪಾಪ ಮಾಡಿಬಿಟ್ಟ. ದೇವರು ಬೇಡ ಅಂದ ಕೆಲಸವನ್ನು ಮಾಡಿಬಿಟ್ಟ. ಮಾಡು ಅದನ್ನು ಮಾಡಿಲ್ಲ. ಮಿಥ್ಯಾತ್ವಕ್ಕೆ ಸೇರಿದಂತ ಎಲ್ಲ ಪಶುಗಳನ್ನು ಏನ್ ಮಾಡಲಿಲ್ಲ? ಕಡಿದ ಉಳಿಸಬೇಡ ಅಂತ ಹೇಳುವುದು ದೇವರು. ಬಟ್ ಆದರೆ ಬಲಿಷ್ಠವನ್ನು ಉಳಿಸಿಕೊಂಡು ಮಾತ್ರ ಅಮಲೇಖ್ಯರ ಪ್ರಾಣಿಗಳನ್ನು ಉಳಿಸ್ಕೊಂಡ್ಬಿಟ್ಟ, ರಾಜನ್ನು ಉಳಿಸ್ಕೊಂಡ್ಬಿಟ್ಟ. ಈಗ ಅದು ದೇವರಿಗೆ ಗೊತ್ತಾಗ್ತದೆ. ಸಮೂಹವನ್ನು ಹೇಳ್ತಿದ್ದಾನೆ. ಈಗ ಸಮೂಹವನ್ನು ಯಾವ ರೀತಿ ಪಶ್ಚಾತ್ತಾಪ ಪಡ್ತಾರೆ ಗೊತ್ತಾ? ನನ್ನ ಮಹಾದ್ರೋಹ ಆಗೋಯ್ತು ಸಮೂಹದಲ್ಲಿ. ಗಮನಿಸಿ, ನನ್ನ ಸಂಗಡಿ ಸೌಲನಿಗೆ ಪಶ್ಚಾತ್ತಾಪ ಆಗ್ತದೆ, ಮಾನಸಾಂತರ ಆಗ್ತದೆ. ಯಾವ ರೀತಿ ಗೊತ್ತಾ? ಸಮೂಹದಲ್ಲಿ ನನ್ನ ಮಹಾದ್ರೋಹ ಮಾಡಿಬಿಟ್ಟು ದೇವರಿಗೆ ನಾನು ಕ್ಷಮಿಸು. ಈ ಮಹಾದ್ರೋಹದಿಂದ ನಮ್ಮ ಜನರಿಗೆ ನನ್ನ ಬಗ್ಗೆ ತಪ್ಪಾಗಿ ಗೊತ್ತಾಗುತ್ತ. ಇಸ್ರಾಯೇಲ್ ಜನರಿದ್ದಾರೆ, ಅವರು ನನಗೆ ತಪ್ಪಾಗಿ ತಿಳ್ಕೊಳ್ತಾರೆ. ಅವ್ರ ಬದಲು ನನ್ನ ಮರ್ಯಾದೆ ಉಳಿಸು ಅಂತ ಸೌಲನು ಪಶ್ಚಾತ್ತಾಪ. ಇದು ಸರಿಯಾದ ಮಾನಸಾಂತರ? ಹಲ್ಲೆಲೂಯಾ. ನನ್ನ ಜೊತೆಗೆ ಸೌಲನು ಯಾವ ರೀತಿ ಮಾನಸಾಂತರ ಪಡ್ತಿದ್ದಾನೆ? ತಪ್ಪಾದ ಮಾನಸಾಂತರ. ಅವನು ದೇವರಿಗೆ ಭಯಪಟ್ಟು, ದೇವರಿಗೆ ನಾನು ತಪ್ಪು ಮಾಡಿದೆ ಅಂತ ಹೇಳ್ತಿಲ್ಲ, ನನ್ನ ಜನರ ಬದಲು ನನ್ನ ಮರ್ಯಾದೆ ಉಳಿಸು, ಜನರಿಗೋಸ್ಕರ ಮಾನಸಾಂತರ. ತುಂಬಾ ಜನ ಈ ತಪ್ಪು ಜನ ಗೊತ್ತಾಗುತ್ತೆ. ನಮ್ಮ ಬಗ್ಗೆ ಜನ ಏನಂತ ಗೊತ್ತಾರೆ. ಈ ರೀತಿ ನಾವು ಪ್ರತಿಯೊಬ್ಬ ವಿಶ್ವಾಸ ಯೋಚನೆ ಮಾಡ್ತೀವಿ. ಆದರೆ ಈ ತಪ್ಪು ನನ್ನ ದೇವರಿಗೆ ಗೊತ್ತಾಗ್ತಿದೆಯಲ್ಲ, ನನ್ನ ದೇವರ ಮುಂದೆ ಹೇಗೆ ನಿಂತ್ಕೊಳ್ಳಿ. ಎಂಥ ದೇವರು ನಾನು ಎಷ್ಟಾಗಿ ಕ್ಷಮಿಸುವುದೇ, ಎಷ್ಟಾಗಿ ಪ್ರೀತಿಸುವುದೇ, ಎಷ್ಟಾಗಿ ನನ್ನನ್ನು ಅಪ್ಪಿಕೊಂಡು ನನ್ನನ್ನು ಸಂತೈಸುತ್ತೆ. ಇವತ್ತು ಹಾಡಾಡ್ತೀನಿ, ನನ್ನ ಬಿಟ್ಟು ಕೊಡದ ದೇವರು, ನನ್ನ ತಳ್ಳಿ ಬಿಡದ ದೇವರು. ಎಂಥ ಒಳ್ಳೆಯ ದೇವರು, ಎಂಥ ಪ್ರೀತಿ ತೋರಿಸುವ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿ. ಇದು ನಿಜವಾದ ಭಯ, ಇದು ನಿಜವಾದಂಥ ಪಶ್ಚಾತ್ತಾಪ, ಮಾನಸಾಂತರ. ಕಳೆದ
ಮಾಡುವ ವಿಷಯ. ಅದು ಮೊದಲು ಮಾತ್ರ ಗಮನಿಸಿ. ಒಬ್ಬ ಕಳ್ಳ ಯೇಸು ಸ್ವಾಮಿಯ ಸಂಗಡ ಇಬ್ಬರು ಕಳ್ಳರನ್ನ ಹಾಕಿದ್ರು. ಗಮನಿಸಿ, ಇಬ್ಬರು ಕಳ್ಳರನ್ನ ಯೇಸುವಿನ ಎಡಗಡೆ ಮತ್ತು ಹೌದಾ ನೋಡಿದ್ದೀರಾ ದೃಶ್ಯವನ್ನ? ಬೈಬಲ್ ಓದಿದ್ದೀರಾ? ಆ ಕಡೆ ಈ ಕಡೆ ಯೇಸುವಿನ ಪಕ್ಕದಲ್ಲಿದ್ದವರು ಯಾರು? ಕಳ್ಳು. ಅವ್ರನ್ನೆಲ್ಲ ಹಾಕಿದ್ರು. ಏನ್ ಹಾಕಿದ್ರ? ಅವ್ರನ್ನೆಲ್ಲ ಹಾಕಿದ್ರು ಶಿಲುಬೆಲೆ ಹಾಕಿದ್ರು. ಅದಕ್ಕೆ ತುಂಬಾ ಜನ ಹೇಳ್ತೀನಿ, ಶಿಲುಬೆಲೆ ಟ್ಯಾಗ್ ಹಾಕ್ಸ್ಬೇಡಿ, ಶಿಲುಬೆಲೆ ಕತ್ತಲು ಹಾಕ್ಬೇಡಿ. ಯಾಕಂದ್ರೆ ನೀನು ಕತ್ತಲು ಹಾಕಿದ ಶಿಲುಬೆ ಯೇಸು ಸ್ವಾಮಿ ಹಾಕಿದ್ದ, ಕಳ್ಳರಿಗೆ ಹಾಕಿದ್ದ. ಕಳ್ಳರು ಶಿಲುಬೆಗೆ ಹಾಕಿದ್ದ. ನಮ್ಮ ಮನೆ ಶಿಲುಬೆ ಅವಶ್ಯಕತೆ ಇಲ್ಲ. ಆ ದಿನಗಳ ನಿಯಮ ಸೇವೆಗಳ ಸೌಂಡ್ ಮಾಡ್ಬೇಡ್ರಿ. ಆ ದಿನಗಳ ನಿಯಮ, ಆ ಸರ್ಕಾರದ ಕ್ರಮ ಶಿಲುಬೆಯ ಅಂತರ. ಇವತ್ತು ನಮ್ಮ ದೇಶದ ಮರಣವನ್ನು ಯಾವ ರೀತಿ ಕೊಡ್ತಾರೆ? ನೇರ ಹಾಕ್ತಾರೆ ನಮ್ಮ ದೇಶದ ಪದ್ಧತಿ ಪ್ರಕಾರ. ಒಂದು ವೇಳೆ ನಮ್ಮ ಭಾರತ ದೇಶದ ಯೇಸು ಸ್ವಾಮಿನ ಸಹಿಸಿದ್ರೆ ಯಾವುದನ್ನ ಕೃತಜ್ಞತೆ ಕೊಡ್ತಿದ್ರು ನಮ್ಮಲ್ಲಿ? ನೇರಕನ. ಹಾಗಾಗಿ ಅದರ ಅವಶ್ಯಕತೆ ಇಲ್ಲ. ಅದೊಂದು ಗುರುತಾಗಿರಲಿ, ತಪ್ಪಿಲ್ಲ. ಆದ್ರೆ ದೇಹದಲ್ಲಿ ಅದನ್ನ ಅದನ್ನು ಗೌರವಿಸುವಂತ ಪ್ರಯತ್ನ. ಓಕೆ, ಆ ಕಳ್ಳನನ್ನ ಆ ಯೇಸುವಿನ ಪಾತ್ರದಲ್ಲಿ ಹಾಕಿದ್ದಾರೆ. ಆಗ ಒಬ್ಬ ಕಳ್ಳ ಹೇಳ್ತಾನೆ, ಈಗಲಾದರೂ ತೆಗೆದುಕೊಂಡ್ರಿ ತೆಗೆ ಅವಶ್ಯಕತೆ ಬಿಡ್ರಿ. ಅವನು ಹೇಳುವಂತ ಮಾತೇನು? ಈಗಲಾದರೂ ದೇವರ ಭಯ ಇಲ್ಲ. ಒಬ್ಬ ಕಳ್ಳ ಇನ್ನೊಬ್ಬ ಕಳ್ಳ ಹೇಳ್ತಾನೆ ಏನಂತ? ಈಗ ನೀವು ದೇವರ ಭಯ ಪಡೋದಿಲ್ವೋ? ಹಾಗೆ ಒಬ್ಬ ಕಳ್ಳಿಗೆ ಏನು ಆಗ್ತಾ ಇದೆ? ದೇವರ ಭಯ ಉಂಟಾಗಿತ್ತು. ಅವನು ಹೇಳ್ತಿದ್ದಾನೆ, ಈಗಲೂ ದೇವರ ಭಯ ಪಡೋದಿಲ್ವೋ? ನಾವಾದ್ರೂ ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆ ಅನುಭವಿಸ್ತೀವಿ. ಯಾವ ತಪ್ಪನ್ನು ಮಾಡಿಲ್ಲ ಅಂತ ಹೇಳಿ ಗಮನಿಸಲಿ. ಸರಿಯಾದ ಮಾನಸಾಂತರ ಹೊಂದಿ ದೇವರ ಭಯವನ್ನು ಹೊಂದ್ಕೊಳ್ಳೋದ್ರಿಂದ ಕಡೆಗಳಿಗೂ ಅವನು ಪರಲೋಕ ಸೇರಿರ್ತಾನೆ. ಆಮೇಲೆ ಕಡೆಗಳಿಗೂ ಸರಿಯಾದ ಮಾನಸಾಂತರ, ದೇವರ ಭಯ. ಮೊದಲಾಗಿ ಸರಿಯಾದ ಮಾನಸಾಂತರ ಹೊಂದಿದ್ರೆ ನಮಗೆ ದೇವರ ಭಯ ಉಂಟಾಗುತ್ತೆ. ದೇವರ ಭಯ ಉಂಟಾದ್ರೆ ನಮಗೆ ನಂಬಿಕೆ ಹೆಚ್ಚುತ್ತೆ. ನಂಬಿಕೆ ಸರಿಯಾಗಿ ಬರುತ್ತೆ. ನಂಬಿಕೆ ಇರುವಂತಹ ವ್ಯಕ್ತಿಗಳು ಕ್ರಿಯೆಗಳಲ್ಲಿ, ಕಾರ್ಯಗಳಲ್ಲಿ ತೋರ್ಪಡಿಸುವಂತವರಾಗಿರ್ತಾರೆ. ನಾನು ನಂಬ್ತೀನಿ ಅಂತೇಳಿ, ನಮ್ಮ ಮಾನಸವನ್ನು ಹೊಂದಿದ್ದೀನಿ ಅಂತೇಳಿ ಸುಮ್ಮನೆ ಇರಲ್ಲ. ನಮ್ಮ ಕ್ರಿಯೆಗಳಲ್ಲಿ ನಾವು ತೋರಿಸುವಂತವರಾಗಬೇಕು. ನಾನು ಚರ್ಚ್ ಹೋಗ್ತೀನಿ, ಪಾಸ್ಟ್ ಪ್ರಸಂಗ ಕೇಳಿಸ್ಕೊಳ್ತೀನಿ, ಬೈಬಲ್ ಓದ್ತಿದ್ದೀನಿ, ನನ್ನ ಮನೆಯಲ್ಲಿ ನನ್ನ ಅತ್ತೆ ಮಾವನ ಸಂಗಡ ಇನ್ನೂ ಜಗಳ ಆಡ್ತಿದ್ದೀನಿ ಅಂದ್ರೆ ನಿನ್ನಲ್ಲಿ ಸರಿಯಾದ ಮಾನಸ ಇಲ್ಲ, ನಿನ್ನಲ್ಲಿ ಬದಲಾವಣೆ ಇಲ್ಲ. ನೀನು ಮನೆಗೂ ಆಗಿ ನಿನ್ನ ಕೆಲಸದ ಸ್ಥಳದಲ್ಲೋ, ನಿನ್ನ ಎಜುಕೇಶನ್ ಸ್ಥಳದಲ್ಲೋ, ನಿನ್ನ ಕುಟುಂಬದ ಅಕ್ಕಪಕ್ಕದಲ್ಲೋ ಪಾಪದ ಜೀವಿತವನ್ನು ಜೀವಿಸಿದೆಯಾ? ಮಾನಸಾಂತರ ಆಗಿಲ್ಲ. ಅದು ಎಂತ ಮಾನಸಾಂತರ? ತಪ್ಪಾದ ಮಾನಸಾಂತರ ನಿನ್ನ ಮುಂದಿದೆಯಾ ಅಷ್ಟೇ. ಏನು ಒಂದು ಮಾತು ಹೇಳ್ತಾರೆ, ಗಾಳಿ ಬಂದ ಕಡೆ ತೋರ್ಕೊಳ್ಳೋದು, ಬೇಯಿಸುವುದನ್ನೇ ತಪ್ಪಿಸ್ಕೊಂಡ್ರೆ 100 ವರ್ಷ. ಈಗ ಕೇಳೋದೈತೆ ದೇವರನ್ನ ಕ್ಷಮಿಸ್ಬೋದು ಅಷ್ಟೇ. ಪುನಃ ಅದೇ ಈ ರೀತಿಯ ಮಾನಸಾಂತರ. ಅವರೊಬ್ಬರು ಮಕ್ಕಳಿಗೆ ಹೇಳ್ಬಿಟ್ಟು ಸ್ವಲ್ಪ ವಯಸ್ಸಲ್ಲಿ ಮಾಡಿರ್ತೀವಿ, ಮಕ್ಕಳಿಗೆ ಅವ್ರ ಕೂಡ ಕೇಳಿಸ್ತಾ ಇರ್ತದೆ. ಮಕ್ಕಳಿಗೆ ಸ್ವಲ್ಪ ಕಿರಿಸಲು ಬೇಡ, ಬಂದು ಹೇಳ್ಬಿಟ್ಟು. ಯಾವ ವ್ಯಕ್ತಿ ದೇವರ ಭಯವನ್ನು ನಂಬ್ಕೊಳ್ತಾರೋ ಅವರು ದೇವರ ಪ್ರೀತಿ. ಇದಕ್ಕೆ ಮಕ್ಕಳೇ ವಾಸಿಗಿತ್ತು. ಮಕ್ಕಳು ಪರವಾಗಿರುತ್ತೆ. ಒಂದು ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ, 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ. ಎಲ್ಲರೂ ಪತ್ರಿಕೆ ಅಭ್ಯಾಸ ಮಾಡಿ, ಎಲ್ಲೆಲ್ಲಿದೆ ಅಂತ ಅರ್ಥ ಮಾಡ್ಕೊಂಡು ಬೈಬಲ್ ವಚನಗಳು, ಪುಸ್ತಕಗಳು. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ, 2 ಕೊರಿಂಥದವರಿಗೆ 5ನೇ ಅಧ್ಯಾಯ, 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ಅದರ 14 ಮತ್ತು 15ನೇ ವಚನವನ್ನು ಯಾರು ಓದೋಣ? ಕ್ರಿಸ್ತನ ಪ್ರೀತಿಯು ನಮಗೆ ಒತ್ತಾಯ ಮಾಡುತ್ತದೆ, ಎಲ್ಲರಿಗೋಸ್ಕರ ಒಬ್ಬನು ಸತ್ತದ್ದರಿಂದ ಎಲ್ಲರೂ ಸತ್ತದ್ದಾಯಿತೆಂದು ನಿಶ್ಚಯಿಸಿಕೊಂಡೆವು. ಜೀವಿಸುವವರು ಇನ್ನು ಮೇಲೆ ತಮಗಾಗಿ ಜೀವಿಸದೆ ತಮಗೋಸ್ಕರ ಸತ್ತು ಎದ್ದು ಬಂದಾತನಿಗಾಗಿ ಜೀವಿಸಬೇಕೆಂತಲೂ ಆತನು ಎಲ್ಲರಿಗೋಸ್ಕರ ಸತ್ತನು.
ಕ್ರಿಸ್ತನ ಪ್ರೀತಿ ಬಗ್ಗೆ ಮೊದಲನೆಗೆ ಬರೆದಿದೆ. 14 ವರ್ಷ ಇರ್ತದೆ. ಕ್ರಿಸ್ತನ ಪ್ರೀತಿ ನಮಗೆ ಒತ್ತಾಯಪಡಿಸುತ್ತದೆ, ಒತ್ತಾಯ ಮಾಡ್ತದೆ. ಏನು ಒತ್ತಾಯ ಮಾಡ್ತದೆ? ಯೇಸು ಪ್ರೀತಿಸಿದಾರ ನನ್ನ ಜೊತೆ. ಇವತ್ತು ನಾನು ಸ್ಟ್ರಿಕ್ಟಾಗಿ ಪ್ರಸಂಗ ಮಾಡ್ಕೊಂಡು ಹೋಗ್ತಿದ್ರೆ ಕಳೆದ ವಾರ ಯಾವಾಗ ಹೇಳೋದು, ಇಷ್ಟು ವಾರ ನಿಲ್ಲಾಡ್ಸೋ ಪ್ರಸಂಗ ಮಾಡ್ತೀವಿ, ಹೋದ ವಾರ ಭಾಳ ಸ್ಟ್ರಿಕ್ಟಾಗಿ ಮಾಡಿದ್ವಿ ಮಾಸ್ಟರ್. ಕೆಲವರು ಇದ್ರೆ ಹೋಗಿ ಕಾಣ್ತಾರೆ. ಗಮನಿಸಿ, ಕ್ರಿಸ್ತನ ನಿಮ್ಮನ್ನು ಪ್ರೀತಿಸಿದ ಆ ಪ್ರೀತಿ ನಿಮ್ಮನ್ನು ಏನು ಒತ್ತಾಯ ಮಾಡಿ. ಉದಾಹರಣೆಗೆ ಗಂಡ ಹೆಂಡತಿಯನ್ನ ಮಕ್ಕಳನ್ನ ಪ್ರೀತಿಸ್ತಾರೆ. ಅದಕ್ಕೆ ತಕ್ಕ ಪ್ರತಿಫಲವಾಗಿ ಹೆಂಡತಿ ಏನ್ ಮಾಡಬೇಕು ಅಂತ ಮನೆಯಲ್ಲಿ ಆ ಡ್ಯೂಟಿ ಮುಗಿಸ್ಕೊಂಡು ಬರುವಷ್ಟರೊಳಗೆ ಬರೀ ನಿದ್ದೆ ಮಾಡಬೇಕು. ನೀವು ಕೂತ್ಕೊಂಡು ತಂಗಿ ಏನ್ ಮಾಡಬೇಕು? ಗಂಡ ಬರುವಾಗ ಹೊರಗೆ ಅಡಿಗೆ ಮಾಡಿ ಮಕ್ಕಳನ್ನ ನೋಡ್ಕೊಳ್ತಾ ಬಂದ ಗಂಡನನ್ನ ಪೋಷಣೆ ಮಾಡಿ ಪ್ರೀತಿ ತೋರಿಸಿ ಅವರು ಬೇಕು ಬೇಕು ಬೇಡಗಳನ್ನೆಲ್ಲ ಒದಗಿಸುವಂಥದ್ದು ಹೆಂಡತಿ ಕರ್ತವ್ಯ. ಹೌದಾ? ಪ್ರೀತಿ ಪ್ರೇರೇಪಿಸೋದು ಯಾಕೆ ಇಲ್ಲ? ನನ್ನ ಗಂಡ ಬರ್ತಾನೆ, ನನ್ನ ಪ್ರೀತಿಸುವಂತ ಗಂಡ ಬರ್ತಾರೆ. ಇವತ್ತು ಇನ್ನೂ ಹೇಳ್ಬೇಕು, ಪ್ರೀತಿಸದೇ ಗಂಡ ಏನು ಮಾಡ್ತಾ ಇದ್ದಾರೆ? ಹೌದಾ? ಕ್ರಿಸ್ತನ ಪ್ರೀತಿ ನಿಮ್ಮನ್ನು ಅತಿಯಾಗಿ ಪ್ರೀತಿಸಿದ್ರೆ ಆ ಪ್ರೀತಿ ನಿಮ್ಮನ್ನು ಒತ್ತಾಯ ಪಡಿಸ್ಬೇಕಂತೆ. ಸೋಮವಾರದ ಶನಿವಾರವರೆಗೆ ಮಗಳೇ ನೀನು ಜೀವಿಸ್ಬೇಕು. ಮಗನೇ, ನೀನು ಈ ರೀತಿ ಜೀವಿಸಬಹುದು. ನಿನಗೋಸ್ಕರ ಪಾಪ ಸ್ವರೂಪಿಯಾದಂತ ಕ್ರಿಸ್ತನ ನೋಡ್ತಾ ನನ್ನನ್ನು ಪರಿಶುದ್ಧತೆಗೆ ಪ್ರೇರೇಪಿಸಬೇಕು, ನನ್ನನ್ನು ಪ್ರೀತಿ ಮಾಡಲು ಪ್ರೇರೇಪಿಸಬೇಕು, ನನ್ನ ಸುಳ್ಳು ತೋರಿಸಿ ಪ್ರೇರೇಪಿಸಬೇಕು. ಈ ರೀತಿ ನನ್ನನ್ನು ಒತ್ತಾಯ ಮಾಡ್ತಾ ಇದೆಯಾ? ನೋಡಿ ಲೈನ್ ಬಂದು ಮತ್ತೊಮ್ಮೆ ಓದಿ. ಆತು ಕ್ರಿಸ್ತನ ಪ್ರೀತಿಯು ನಮಗೆ ಪಕ್ಕದಲ್ಲಿ ನಿಮ್ಗೆ ಒತ್ತಾಯ ಮಾಡ್ತಾ ಕೇಳಿ, ನಿಮ್ಗೆ ಒತ್ತಾಯ ಮಾಡೋದ್ರಿಂದ ಬೇರೆ ಮೊಬೈಲ್ ಆಗಾಗ ನಿಮ್ಮನ್ನು ಒತ್ತಾಯ ಮಾಡ್ತೇನೆ. ನಾನು ಎತ್ಕೋ ಮೊಬೈಲ್ ಒತ್ತಾಯ ಮಾಡ್ತೇನೆ. ಆಗ ಸತ್ಯವೇದ ಹೇಳ್ತದೆ, ಹೌದು ಹೇಳ್ತಾನೆ, ನಾ ಕ್ರಿಸ್ತನ ಪ್ರೀತಿ ನನ್ನನ್ನು ಒತ್ತಾಯ ಮಾಡೋದು ಅಂತೇಳಿ ಬಲವಂತ ಮಾಡೋದು. ಮಕ್ಕಳು ಏನ್ ಮಾಡ್ತಾರೆ? ಕೊಡದಿರೋ ವಸ್ತುವನ್ನ ಬಲವಂತ ಮಾಡೋದು, ಒತ್ತಾಯ ಮಾಡ್ತಾರೆ. ಅದಕ್ಕೊಂದು ಹೆಸರಿರ್ತೀವಿ, ಮಕ್ಕಳು ತುಂಬಾ ಹಠ ಅಂತ ಹೇಳಿ. ಮಕ್ಕಳು ನಿಮ್ಮ ಹತ್ರ ಹಠ ಮಾಡೋ ಹಾಗೆ ಯೇಸುವಿನಲ್ಲಿ ನೀವು ಹಠ ಮಾಡ್ತೀವಿ. ಆಮೇಲೆ ಹಠ ಮಾಡೋದು ಯಾವಾಗಲೂ ಅದನ್ನ ಬಿಡೋದಿಲ್ಲ, ಅದನ್ನ ಅಂಟುಕೊಂಡೇ ಇರ್ತಾರೆ. ನಿನ್ನೆ ನಾನು ಕೂಡ ಮೈಸೂರು ಕಡೆ ಸೇರಿ ಹೋಗಿದ್ದೆ. ಅವರ ಮಗು ಯಾವಾಗಲೂ ಚಿಕ್ಕಮ್ಮನ ಕೈ ಹಿಡ್ಕೊಂಡೆ ಎದ್ದೇಳಕ್ಕೂ ಬಿಡ್ತಿಲ್ಲ, ಕೂದಲಕ್ಕೂ ಬಿಡ್ತಿಲ್ಲ, ಬಹಳ ಟಾರ್ಚರ್. ಒತ್ತಾಯ ಮಾಡ್ತಾರೆ, ನನ್ನ ಎತ್ತು, ನನ್ನ ಪ್ರೀತಿಸು, ನನ್ನ ಜೊತೆಗೆ ಬೇಕು, ಒತ್ತಾಯ ಮಾಡುತ್ತೆ. ಬಟ್ ಕ್ರಿಸ್ತನ ಪ್ರೀತಿ ಪೌಲನನ್ನ ಒತ್ತಾಯ ಮಾಡುತ್ತದೆ. ಇವತ್ತು ನನ್ನ ಯಾವಾಗ ಒತ್ತಾಯ ಮಾಡ್ತದೆ? ಕ್ರಿಸ್ತನ ಪ್ರೀತಿಯನ್ನು ಒತ್ತಾಯ ಮಾಡಬೇಕು. ಸರಿಯಾದ ಮಾನಸಾಂತರ ಹೊಂದವರಿಗೆ ಆತನ ಪ್ರೀತಿ ಒತ್ತಾಯ ಮಾಡ್ತದೆ. ನೀನು ಸುಮ್ಮನೆ ಕೂತ್ರದ ಬೆಸ್ಟ್ ಮಗಳೇ, ಟಿವಿ ಆನ್ ಮಾಡಕ್ಕೆ ನೋಡ್ತಕ್ಕಂಥ ಒತ್ತಾಯ ಮಾಡಬೇಕು. ಯಾತಿಗೆ ಟಿವಿ ಇಡು, ಒತ್ತಾಯ ಮಾಡಬೇಕು. ಸುಮ್ಮನೆ ನಿದ್ರೆ ಬರಲಿಲ್ಲ, ಕೆಲವರು ಮಲಗಿರ್ತಾರೆ. ಯಾಕೆ ಮಲಗಿದ್ರೆ ನಿಂತು ಬಂದಿಲ್ಲ, ಸುಮ್ಮನೆ ಮಲಗಿನಿ ಅಂತ. ನಿಂತು ಬರಲ್ಲ, ಯಾಕೆ ಮಲಗಬೇಕು? ನಾನು ಸರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ, ನಾವು ಮಲ್ಕೊಂಡು ನಿದ್ರೆ ಮಾಡಬೇಡ, ಕೂತ್ಕೊಂಡು ಊಟ ಮಾಡಬೇಡ. ಅರ್ಥ ಆಯ್ತಾ? ಮಲ್ಕೊಂಡು ನಿದ್ರೆ ಮಾಡಬೇಡ, ಕೂತ್ಕೊಂಡು ಊಟ ಮಾಡಬೇಡ. ಅದ್ರ ಅರ್ಥ ಏನು ಗೊತ್ತಾ? ಹಾಗೆ ಕೂತ್ಕೊಂಡು ನಿದ್ದೆ ಮಾಡೋ ಫಸ್ಟ್ ಇಲ್ಲ ಮಲ್ಕೊಂಡು ನಿದ್ದೆ ಮಾಡಬೇಕು. ಆದ್ರೆ ಮಲ್ಕೊಂಡು ನಿದ್ದೆ ಮಾಡಬೇಡ ಅಂದ್ರೆ ನಿದ್ರೆ ಬರದೇ ಇದ್ರು ಮಲ್ಕೋಬೇಡ. ನಿದ್ರೆಗೋಸ್ಕರ ಕಾಯ್ಬೇಡ, ಮಲ್ಕೊಂಡು ಕೂತ್ಕೊಂಡಿರು, ಕೆಲಸ ಮಾಡು, ಬೈಬಹುದು. ನಿದ್ರೆ ಬಂದ್ರೆ ತಕ್ಷಣ ಮಲ್ಕೊ, ನಿದ್ರೆ ಸುಖವಾಗುತ್ತೆ. ಕೆಲವರು ಇರ್ತಾರೆ ಸುಮ್ಮನೆ ಮಲಿಕವಾದ ನಿದ್ರೆ ಬರಲಪ್ಪ ಎಂದು ಬೈಬಹುದು. ಮಲ್ಕೊಂಡು ನಿದ್ರೆ ಮಾಡಬೇಡ, ನಿದ್ರೆ ಬಂದ್ರೆ ಮಲ್ಕೊ. ಕೂತ್ಕೊಂಡು ಊಟ ಮಾಡಬೇಡ, ಅಡಿಗೆನೇ ಆಗಿಲ್ಲ, ಸುಮ್ಮನೆ ಕಾಯ್ಕೊಂಡು ಕೂತಿರೋದು. ಊಟ ಆಯ್ತು, ಎದ್ದು ಬನ್ನಿ ಎಂದು ಬರಬೇಡಿ. ಇವತ್ತು ನಾವು ಅದೇ ಮಾಡ್ತೀವಿ. ಬೆಂಗಳೂರಲ್ಲಿ ಕೆಲಸಕ್ಕೆ 20 ಸಾರಿ ಫೋನ್ ಮಾಡೋದು, ಊಟ ರೆಡಿ ಬನ್ನಿ, ಊಟ ರೆಡಿ ಬನ್ನಿ, ರೆಡಿ ಆಗಿದೆ ಬನ್ನಿ ಬನ್ನಿ ಅಂತ. ಕೆಲಸ ಬಿಡ ಕೈ ಮನಸ್ಸಿಲ್ಲ. ಹಲ್ಲೆಲೂಯಾ. ಅದಕ್ಕೆ ಸ್ಟೇಟ್ಮೆಂಟ್ ಡೈಲಿ ಬರ್ಕೊಳ್ಳಿ. ಮಲ್ಕೊಂಡು ನಾನು ನಿದ್ರೆ ಮಾಡಲ್ಲ, ಕೂತ್ಕೊಂಡು ನಾನು ಊಟ ಮಾಡಲ್ಲ. ಆಮೇಲೆ ಮಕ್ಕಳು ಹೇಳ್ಬೇಡಿ, ಕನ್ಫ್ಯೂಸ್ ಆಗೋಯ್ತು. ಹೊರಗಿನ ಜನ ಹೇಳ್ಬೇಡಿ. ದೇವರ ಭಯ ಇದ್ರೆ ನಮ್ಮನ್ನ ಪ್ರೀತಿ ಒತ್ತಾಯ ಮಾಡ್ತದೆ. ದೇವರ ಪ್ರೀತಿ ಒತ್ತಾಯ ಮಾಡ್ತದೆ. ನಮಗೋಸ್ಕರ ಆತ ಸತ್ತಿದ್ದಾನಲ್ಲ, ನಾನು ಹೇಗೆ ಆತನನ್ನು ಪ್ರೀತಿಸ್ತೇನೆ, ಹೇಗೆ ಆತನ ಕಾರ್ಯಗಳನ್ನು ಮಾಡಿರಲಿ ಎಂಬುದಾಗಿ ಒತ್ತಾಯ ಮಾಡಬೇಕು. ದೇವರ ಪ್ರೀತಿ. ಆಮೇಲೆ ಪ್ರಕಟಣೆ 3ನೇ ಅಧ್ಯಾಯ 19ನೇ ವಚನ ಓದಿ. ಪ್ರಕಟಣೆ 3ನೇ ಅಧ್ಯಾಯ ಅದರ 19ನೇ ವಚನ. ನಾನು ಯಾರಾದರನ್ನು
ನಾನು ಯಾರ್ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಗದರಿಸುತ್ತೇನೆ ಹಾ ಮತ್ತು ಶಿಕ್ಷಿಸುತ್ತೇನೆ. ಹಾ ಆದ್ದರಿಂದ ನೀನು ಆಸಕ್ತನಾಗಿರು. ಆಸಕ್ತನಾಗಿ. ಯೇಸು ಸ್ವಾಮಿಗೆ ತುಂಬಾ ಜನಗಳಿಗೆ ಆಸಕ್ತಿ ಹೆಂಗ್ ಬರ್ತೇನೆ ಅಂತ, ಅವ್ರು ನನ್ನ ಗದರ್ಬಾರ್ದು, ಅವ್ರು ನನಗೆ ಪೇಟಿ ಕೊಡಬಾರ್ದು, ನನಗೆ ಹೋರಾಟ ಇರಬಾರ್ದು, ಅರ್ಥ ಆಗಿರೋದ್ರೆ ನನಗೆ ಕಷ್ಟ ಬರಬಾರ್ದು. ಹಾಗಿದ್ರೆ ಯೇಸು ಸ್ವಾಮಿ ತುಂಬ ಪ್ರೀತಿಸ್ತೀನಿ ಅಂತ ಹೇಳ್ತಾರೆ. ಬಟ್ ಯೇಸು ಹೇಳ್ತಾರೆ, ನಾನು ಪ್ರೀತಿಸೋರು ನಾನು ಏನ್ ಮಾಡ್ತೀನಿ, ಗದರಿಸ್ತೀನಿ. ನಾನು ಪ್ರೀತಿಸೋರು ನಾನು ಏನ್ ಮಾಡ್ತೀನಿ, ಶಿಕ್ಷಿಸ್ತೀನಿ. ಇಂಥ ಪ್ರೀತಿಸುವಂತ, ಇಂಥ ಕರುಣೆ ತೋರಿಸುವಂತ, ಗದರಿಸುವಂತ, ಶಿಕ್ಷಿಸುವಂತ ಪ್ರೀತಿ ಈ ಲೋಕದಲ್ಲಿ ಯಾರು ಮಾಡ್ಲಿಕ್ಕೆ ಸಾಧ್ಯ? ಇವತ್ತು ನಿಮ್ಮ ಮಕ್ಕಳನ್ನ ನೀವು ಹೊಡಿದ್ರೆ ಪಕ್ಕದ ಮನೆಯವರು ಹೊಡಿತಾರೆ, ನೀವೇ ಹೊಡಿತಾರೆ. ಯಾಕಂದ್ರೆ ನಿಮ್ಮ ಪ್ರೀತಿ ದೇವರನ್ನು ಶಿಕ್ಷಿಸುವಾಗ, ಪೆಟ್ಟುಗಳು ಬರುವಾಗ ನಾವು ಇಂಥ ಪ್ರೀತಿಸುವ ದೇವರನ್ನು ನಾವು ಬಿಟ್ಟು ಹೇಗೆ ಆಗಲಿ? ಅದಕ್ಕೆ ಪತ್ರ ಆಡಿದ್ವಿ ಇವತ್ತು, ನನ್ನ ತಳ್ಳಿ ಬಿಡದ ದೇವ ನಿನ್ನ ಬಿಟ್ಟು ಬಾಳೆನಯ್ಯ. ನನ್ನನ್ನ ತಳ್ಳಿ ಬಿಡದಿರೋದ್ರಿಂದ ನಿನ್ನ ನಾನು ಬಿಟ್ಟು ಮಾಡಿಲ್ಲ. ಇಂಥ ದೇವರನ್ನ ನಾನು ಅಂಟಿಕೊಂಡು ಬಾಳಿದೆ. ನಾನು ಹೇಗೆ ಜೀವಿಸ್ತೀನಿ, ನಾನು ಹೇಗೆ ಜೀವಿಸ್ತೀನಿ? ನಾನು ಕಳೆದ ವಾರ ಹೇಳ್ತೀನಿ, ನಾನು ಸಭೆ ಬರೋದಲ್ಲ ಬಹಳ ಪ್ರಾಮುಖ್ಯ, ನಾನು ಚಂದ್ರೋಪಾಸನ ಸಭೆ ವಿಶ್ವಾಸಿಗಳ ಬಹಳ ಪ್ರಾಮುಖ್ಯ. ನಾನು ಪರಲೋಕ ಸೀಮಿತ ಮಾಡಬೇಕು. ಆಮೇಲೆ ಕರ್ತನ ಭವನದಲ್ಲಿ ಅಥವಾ ನಿನ್ನ ಮರಣದಲ್ಲಿ ಪರಲೋಕಕ್ಕೆ ನಿನ್ನ ಮಾರ್ಗ ಹೊಂದಿಕೊಳ್ಳಿಲ್ಲ ಅಂದ್ರೆ, ಹುಡುಕಲಿಲ್ಲ ಅಂದ್ರೆ, ಅಲ್ಲಿ ಸೇರಲಿಲ್ಲ ಅಂದ್ರೆ ಇಷ್ಟು ವರ್ಷವು ಪ್ರಯಾಸ ಪಟ್ಟದ್ದು ವ್ಯರ್ಥ. ಕಳೆದ ದಿನಗಳಲ್ಲಿ ನನಗೆ ದೇವರು ಮಾತಾಡಿದ್ರು, ನಾನು ದೀಕ್ಷಾ ಸ್ನಾನ ಕೊಡುವುದಕ್ಕೆ ಯೋಗ್ಯನಾಗಿದ್ರೆ ನಿಜವಾಗಿಯೂ ನಾನು ಕೊಡಲ್ಪಡುವ ದೀಕ್ಷಾ ಸ್ನಾನ ಪರಲೋಕ ಅಂಗೀಕರಿಸುತ್ತೆ. ಪರಲೋಕ ಅಂಗೀಕರಿಸಬೇಕು. ಆ ಪರಲೋಕಕ್ಕೆ ಸೇರ್ತಾನೆ ಎಂಬ ನಿರೀಕ್ಷೆ ಉಂಟಾಗಬೇಕು. ಇಲ್ಲದಿದ್ರೆ ಲೆಕ್ಕಕ್ಕೆ 100ರಲ್ಲಿ 100, 105 ಈ ತರ ಲೆಕ್ಕಕ್ಕೆ ನಾವು ದೀಕ್ಷಾ ಸ್ನಾನ ಹೋಗ್ತೀವಿ. ಅವ್ರು ಪರಲೋಕಕ್ಕೆ ಸೀಮಿತವಾಗಿರುತ್ತದೆ. ಒಬ್ಬೊಬ್ಬರು ಒಂದು ಪ್ರೇರಣೆ ಉಂಟಾಗಬೇಕು, ಒಂದು ಒತ್ತಾಯ ಆಗಬೇಕು, ನಾನು ಪರಲೋಕಕ್ಕೆ ಸೀಮಿತವಾಗಬೇಕು, ನಾನು ಪರಲೋಕಕ್ಕೆ ಹೋಗ್ಬೇಕಾದ್ರು. ಅದಕ್ಕಾಗಿ ನಾನು ಪ್ರಯಾಸ ಪಡಬೇಕು. ಇವತ್ತು ಒಂದು ಜೀವನ ನಡೆಸಲಿಕ್ಕೆ ಎಷ್ಟೊಂದು ಪ್ರಯಾಸ ಪಡ್ತಾನೆ ಮನುಷ್ಯ, ಪರಲೋಕಕ್ಕೆ ಹೋಗ್ಲಿಕ್ಕಾಗಿ ಈ ಪ್ರಯಾಸ ವಿಶ್ವಾಸಿಗಳು ಪಡ್ತಾರೆ. ನನ್ನಿಂದ ವೈರಾಗ್ಯ ಎಲ್ಲಿ ಪರಲೋಕ ಕಳ್ಕೊಂಡ್ಬಿಡ್ತೀನೋ, ಎಲ್ಲಿ ದೇವರ ಸಮ್ಮುಖವನ್ನು ಬಿಟ್ಟು ನಾನು ಆಗಿಬಿಡ್ತೀನೋ, ಇಷ್ಟೊಂದು ಪ್ರೀತಿಸುವ ದೇವರನ್ನು ಬಿಟ್ಟು ನಾನು ಹೇಗೆ ಮಾಡಲಿ, ಹೇಗೆ ಬದುಕಲಿ? ಈ ಜೀವನದಲ್ಲಿ ಬಂದ್ಬಿಟ್ರೆ ಹೊರಗಡವರ ಬರಂತ ಆಡಗಳನ್ನ ಮಾಡಲ್ಲ. ನಮ್ಮ ಸಭೆ ಜನರು ಬರದ ಆಡಗಳೇ ನಮ್ಮ ಸಭೆಯಲ್ಲಿ ಆಡ್ತೀವಿ ಅಷ್ಟೇ. ಆಮೇಲೆ ನೀವುಗಳೇ ಹೊಸ ನಿಮ್ಮ ಅನುಭವವನ್ನು ಆಡ್ಕೊಂಡು ಬರ್ತೀವಿ. ನಮ್ಗೆ ರಾಗ ಚೆನ್ನಾಗಿಲ್ಲ ಪಾಸ್ ಅಂದ್ರೆ ಬರ್ಕೊಡಿ, ನಾನು ಆಡ್ತೀನಿ. ನಮ್ಮ ಶಶಿಕಲಾ ಸಿಕ್ತು ಬರ್ಕೊಡ್ರಿ, ನಿಮ್ಮ ಅನುಭವವನ್ನು ಬರೀರಿ. ಹಲ್ಲೆಲೂಯಾ. ನಮ್ಮ ದೇವರು ನಮ್ಮನ್ನು ಅಧಿಕವಾಗಿ ಪ್ರೀತಿಸ್ತಾರೆ. ದೇವರ ವಾಕ್ಯ ನಮ್ಮನ್ನ ಎಚ್ಚರಿಸುವುದಾಗಿ ಗಮನಿಸಿ. ಮೊದಲಾಗಿ ಮಾನಸಾಂತರ ಸಂಜೆ ಇದ್ದರೆ ದೇವರ ಭಯ ಉಂಟಾಗುತ್ತೆ. ದೇವರ ಭಯ ಇದ್ದರೆ ದೇವರ ಪ್ರೀತಿ ನಮಗೆ ಗೊತ್ತಾಗುತ್ತೆ. ದೇವರ ಪ್ರೀತಿ ನಮಗಿದ್ರೆ ದೇವರ ವಾಕ್ಯಕ್ಕೆ ನಮ್ಮ ಪ್ರಾಮುಖ್ಯತೆ ಕೊಡ್ತೀವಿ. ಯಾವಕ್ಕೆ? ದೇವರ ವಾಕ್ಯಕ್ಕೆ. ಇವತ್ತು ತುಂಬ ಜನ ಬೈಬಲ್ ನಮ್ಮ ಹಳೆ ವಿಶ್ವಾಸ ಹೇಳ್ತಿದ್ರು, ಫಾಸ್ಟ್ ಇಷ್ಟು ವರ್ಷ ಸರಿ ಓದ್ತಿರಲಿಲ್ಲ, ಬಟ್ ಈಗ ನಾನು ರೆಗ್ಯುಲರ್ ಓದ್ತಿದ್ದೆ. ಆಮೇಲೆ ಬಹಳ ಸಂತೋಷವಾದ ವಿಷಯ. ಸತ್ಯವೇದ ಓದ್ತೀವಿ. ಇವತ್ತು ಅನೇಕ ಹಳೆ ಬೈಬಲ್ ಓದೈತೆ, ಗೊತ್ತಿರೋ ಪುಸ್ತಕ ಹೇಳ್ತಾರೆ, ಗೊತ್ತಿರೋ ವಾಕ್ಯ ಹೇಳ್ತಾರೆ. ಸತ್ಯವೇದ ಪ್ರೀತಿಸುವುದು ಸರಿಯಾದ ಅನ್ಸತ್ವದ್ದು. ಸತ್ಯವೇದ ಪ್ರೀತಿಸುವುದು ದೇವರ ಭಯ ಇರುವುದು. ಸತ್ಯವೇದ ಪ್ರೀತಿಸುವುದು ದೇವರ ಪ್ರೀತಿಯನ್ನು ಅನುಭವಿಸುವುದು. ಲಾಸನ ವಿಷಯ ನಾವು ತೆಗೆದುಕೊಂಡು ಇವರು ನಮಸ್ಕಾರಗಳು ಅದರಿಂದ ಅದರ ರೀತಿಯ ಬೋಲಾಗ್ತಿದೆಯಾ? ಇಷ್ಟು ದಿನ ಮಾಡಿದ ಪ್ರಸಂಗಿದ್ದು ಪ್ರತ್ಯೇಕ ಹೋಗಿದ್ರೆ ಸ್ವಲ್ಪ ನಿಧಾನವಾಗಿ ಹೇಳೋದ್ರಿಂದ ಅರ್ಥ ಮಾಡ್ಕೊಳ್ರಿ. ಲೂಕನ ಮತ್ತು ಸುವಾರ್ತೆಗಳ ರೀತಿಯ ಅದರ 29ನೇ ವಚನ ಓದೋಣ. ಆದರೆ ಅಬ್ರಹಾಮನು ಮೋಶೆಯ ಧರ್ಮಶಾಸ್ತ್ರವು ಪ್ರವಾದಿಗಳ ಗ್ರಂಥಗಳು ಅವರಲ್ಲಿ ಅವೆ, ಅವುಗಳನ್ನು ಕೇಳಲಿ ಅನ್ನಲು ಅವನು, ತಂದೆಯೇ, ಅಬ್ರಹಾಮನೇ ಹಾಗಲ್ಲ, ಸತ್ತವರ ಕಡೆಯಿಂದ ಒಬ್ಬನು ಅವರ ಕಡೆಗೆ ಹೋದರೆ ಅವರು ದೇವರ ಕಡೆಗೆ ತಿರುಗಿಕೊಳ್ಳುವರು ಅಂದನು. ಇವತ್ತು ಲಾಜರನಂತೆ ಮಾನಸಾಂತರ ಹೊಂದುವಂತವರಿದ್ದಾರೆ. ಲಾಜರ್ ಯಾವ ರೀತಿ ಮಾನಸಾಂತರ ಹೊಂದ ಗೊತ್ತಾ? ಲಾಜರ್ ಎಲ್ಲಿದ್ದಾನೆ? ಈ ಜಾಗದಲ್ಲಿ ನರಕದಲ್ಲಿದ್ದಾನೆ. ಸತ್ತೋಗಿ ನರಕದಲ್ಲಿ ಬಂದಿದ್ದ. ಅಲ್ಲಿಂದ ಅಬ್ರಹಾಮನಿಗೆ ಹೊಡ್ಕೊಂಡಿದ್ದಂತಹ ಪರದೇಶದಲ್ಲಿದ್ದಂತಹ ಲಾಜರನನ್ನು ಅಬ್ರಹಾಮನ ನೋಡಿ ಮಾತಾಡ್ತಿದ್ದಾನೆ. ಏನಂತ? ಸ್ವಾಮಿ, ಸತ್ತು ಹೋದಂತವನು ಒಂದು ವೇಳೆ ಎದ್ದು ಬಂದು
ನನಗೆ ಹೇಳಿದ್ರೆ ನನ್ನ ಸಂಘ ಈ ಲಾಜರ್ ಎಷ್ಟು ಜನ ತಂಡದ ಬಂದಿದ್ರು ಹೇಳಿ? ಎಷ್ಟು ಜನ ಬೈಬಲ್ ಓದ್ತೀರ ನಿಮ್ಗೆ ಗೊತ್ತಾಗ್ತದೆ. ಲಾಜರ್ಗೆ 5 ಜನ ಅಣ್ಣ ತಮ್ಮಂದಿದ್ರು. ಎಷ್ಟು ಜನ? ಲಾಜರ್ ಅಂದ್ರೆ ಐಶ್ವರ್ಯವಂತನಿಗೆ 27 ವಚನ ಓದ್ರಿ. 27 ವಚನ. ಆಗ ಅವನು, ಹಾ, ಅಪ್ಪ, ಹಾಗಾದರೆ ಲಾಜರನನ್ನು ನನ್ನ ತಂದೆಯ ಮನೆಗೆ ಕಳಿಸಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಹಾ, ನನಗೆ 5 ಮಂದಿ ಅಣ್ಣ ತಮ್ಮರಿದ್ದಾರೆ. ಹಾ, ಅವರು ಸಹ ಈ ಸ್ಥಳಕ್ಕೆ ಬಂದರು. ಹಾ. ಅವನು ತಾನು ಕಂಡದನ್ನು ಅವರಿಗೆ ಚೆನ್ನಾಗಿ ಹೇಳಲಿ ಅಂದನು. ಇವನು ಪಶ್ಚಾತ್ತಾಪ ಆಗುತ್ತೆ. ದೇವರೇ, ನಾನು ನರಕಕ್ಕೆ ಬಂದಿದ್ದೀನಿ, ನನ್ನ ಅಣ್ಣ ತಮ್ಮಲ್ಲಿ ಬರಲ್ಲ. ನಿಮಗೆ ಆಸೆ ಇದೆಯಾಕೆ ನನ್ನ ಅಣ್ಣ ತಮ್ಮಲ್ಲಿ ಒಡಹುಟ್ಟು ಕುಟುಂಬದವ್ರು ಯಾವ ನರಕಕ್ಕೆ ಬರಬಾರ್ದು ಅಂತ? ಇವನು ಯಾವ ರೀತಿ ಮಾನಸಂತ ಒಂದಾದ್ರೆ ದೇವರೇ ಹೇಳ್ತಿದ್ದಾರೆ, ಅಬ್ರಹಾಂ ತಿಳಿಸಿದ್ದಾರೆ ಏನಂತ? ಅಲ್ಲಿ ಮೋಶೆ ಗ್ರಂಥವು ಪ್ರಮಾಣಗಳ ಗ್ರಂಥಗಳು ಇದೆ, ಅದನ್ನ ಓದಿ ಅವ್ರು ತಪ್ಪಿಸ್ಕೊಳ್ಳಿ ನರಕದಿಂದ. ಎಲ್ಲರ ಜೊತೆ ಯೇಸು ಹೇಳಿದಾಗಂತ ಯೇಸು ಹೇಳುವಂತ ಸಾಮ್ಯ ಇದು ಒಂದು ಕಥೆ. 29ನೇ ವಚನ. ಮೋಶೆಯ ಧರ್ಮಶಾಸ್ತ್ರವು ಪ್ರವಾದಿಗಳ ಗ್ರಂಥಗಳು ಅವರಲ್ಲಿ ಅವೇ, ಅವುಗಳನ್ನು ಕೇಳಲಿ. ಮಾನಸಾಂತರ ಹೊಂದ್ಕೋಬೇಕಾಗಿರುವುದು ಸತ್ತೋದ ಒಬ್ಬ ವ್ಯಕ್ತಿಯಿಂದ, ಒಂದು ಮಹತ್ ಕಾರ್ಯದಿಂದ, ಒಂದು ಅದ್ಭುತವನ್ನು ನೋಡಿ ಎಲ್ಲ ಮಾನಸಾಂತರ ಬರಬೇಕಾಗಿರುವುದು. ಎಲ್ಲರೂ ದೇವರ ವಾಕ್ಯದಿಂದ, ದೇವರ ವಾಕ್ಯದಿಂದ ನಾನು ಮಾನಸಾಂತರ ಮಾಡಬೇಕು. ಬಟ್ ಲಾಜರ್ ಐಶ್ವರ್ಯ ಹೇಳ್ತಿದ್ದಾರೆ, ಹಾಗಲ್ಲ ಸ್ವಾಮಿ, ಎಕ್ಸ್ಪ್ಲೈನ್ ಮಾಡ್ತಿದ್ದಾನೆ. ಹಾಗಲ್ಲ ಸ್ವಾಮಿ, ಸತ್ತೋನವ್ರ ಕಡೆಯಿಂದ ಒಬ್ಬ ಎದ್ದು ಬಂದರೆ ಅವ್ರು ಕಿವಿ ಕೊಡ್ತಾರೆ. ಇದು ಅನೇಕರ ಮನಸ್ಥಿತಿ. ಇವತ್ತು ನಿಮ್ಮಲ್ಲಿ ಇರುವಂತ ದೈವ ಜನರೇ, ಅದ್ಭುತಗಳನ್ನು ನೋಡಿ, ನ್ಯಾಯ ತೀರ್ಪು ಕೇಳುಗಳನ್ನು ನೋಡಿ ಮಾನಸಕ್ಕೆ ಹೊಂದಬೇಡಿ. ಪ್ರವಾದಿಗಳ ಗ್ರಂಥದಲ್ಲಿ, ಸತ್ಯವೇದದಲ್ಲಿ ಬರೆಸಿಕೊಟ್ಟದನ್ನು ಓದಿ ನನ್ನಲ್ಲಿ ಭರವಸೆ ಉಂಟಾದರೆ ನಿಜವಾಗಿ ನನ್ನ ದೇವರ ಭಯ ಇದೆ ಅಂತ, ನಿಜವಾಗಿ ನನ್ನ ದೇವರ ಪ್ರೀತಿ ಕಾರ್ಯ ಮಾಡ್ತಿದೆ ಅಂತ, ನಿಜವಾಗಿಯೂ ಸರಿಯಾದ ಮಾನಸಾಂತರವನ್ನು ಮಾಡಿದ್ದೇನೆ ಅಂತ. ವಾಕ್ಯವನ್ನು ಓದಿ ಏನಾದರೂ ಜನ ಮಾತಾಡುವಂತ ವಾಕ್ಯ ಏನಾದರೂ ಎಚ್ಚರಿಸುತ್ತಾ ಮನೆಯಲ್ಲಿ ಪ್ರೇರಣೆ ಮಾಡೋ ಓದುವಾಗ ಅನೇಕ ಹೇಳ್ತಾರೆ, ವಾಕ್ಯ ಓದ್ತೆ ದೇವರ ವಾಕ್ಯ ನಾನು ಎಚ್ಚರಿಸುತ್ತೆ. ನನ್ನ ಅನುಭವ ಕೂಡ ನಾನು ವಿಶ್ವಾಸ ಇದ್ದಾಗ ಕೆಲಸ ಓದ್ತಿರ್ಲಿಲ್ಲ. ಯಾಕೆಂದ್ರೆ ನಾನು ಎಚ್ಚರಿಸ್ಬಿಡುತ್ತೆ, ಏನೋ ಒಂಥರ ಚುಚ್ಚನಾಗ ಆಗುತ್ತೆ, ನಾನು ಮಾಡೋ ತಪ್ಪುಗಳನ್ನು ಒತ್ತಿ ಹೇಳುತ್ತೆ ಅಂತ ಹೇಳಿ ಕೆಲಸ ಓದ್ತಾ ಇರ್ತಾರೆ. ಸರಿಯಾದ ಮಾನಸಾಂತರ ಹೊಂದವರು ನನ್ನ ಮಾತಾಡಿಸೋದು ಕೀರ್ತನೆ ಯಾವ್ದು ಎಷ್ಟೇ ಕೀರ್ತನೆ ಓದಿದ್ವಿ ನಾವು? 25 ತೆಗೆದುಕೊಟ್ಟಿರಲ್ಲ. 25ನೇ ಕೀರ್ತನೆ 4ನೇ ವಚನ. 25:4. ಯೆಹೋವನೇ, ಹ್ಮ್. ಮಾರ್ಗವನ್ನು ನನಗೆ ತಿಳಿಸು, ನೀನು ಒಪ್ಪುವ ದಾರಿಯನ್ನು ತೋರಿಸು. ನೋಡಿ, ಬೈಬಲ್ ಓದುವಾಗ ಈ ತರ ಇರಬೇಕು. ಯಾವ ರೀತಿ? ದೇವರೇ, ನೀವು ಒಪ್ಪುವ ದಾರಿನ ನನಗೆ ತೋರಿಸು. ಆದ್ರೆ ನಮ್ಮ ದೃಷ್ಟಿಯಲ್ಲಿ ಗೊತ್ತಾ, ಇವತ್ತು ನಾನು ಮಾಡೋ ಕೆಲಸಕ್ಕೆ ಎಂಕರೇಜ್ಮೆಂಟ್ ಕೊಡೋ ತರ ಒಂದು ವಾಕ್ಯ ಸಿಗ್ತದೆ. ಒಂದ್ ಕಡೆ ಯಾಕೆ ಹೋದಾಗ ಗೊತ್ತಾ, ನಮ್ಮ ವಿಶ್ವಾಸಿಗಳು, ದೇವ ಜನರು, ಅವ್ರು ಸರಿಯಾಗಿ ನಮ್ಮನ್ನ ಮಾರ್ಗಕ್ಕೆ, ತನ್ನ ಮಾರ್ಗ ನಡೆಸ್ಬಿಡ್ತಾರೆ. ಒಂದೇ ಒಂದು ವಚನ ಅದು ಕೂಡ ಕೆಲವರು ಟಿಪ್ ಮಾಡ್ಕೊಳ್ತಾರೆ. ಟಿಪ್ ಮಾಡೋ ವಚನಗಳನ್ನ ಹುಡುಕತ್ತಾರೆ, ಟಿಪ್ ಮಾಡುತ್ತೆ. ಅರ್ಥ ನಮಗೆ ಸಂತೋಷ ಕೊಡುತ್ತೆ. ನೀನು ಹೋಗುವಾಗಲೂ ಬರುವಾಗಲೂ ನಿನ್ನ ಸಂಗಡ ಇರ್ತೀನಿ, ಆಮೇಲೆ ಕಲ್ಬಿಟ್ಟು ಕೈತಿರೋದು ಯಾರ ಸಂದೇಹ ಅಂತ ಗೊತ್ತಿಲ್ಲ. ಮತ್ತಾಯ 28 ಕಡೆ ವಚನ 20 ಯುಗದ ಸಮಾಪ್ತಿ ನಾನು ನನ್ನ ಸಂಗಡ ಇದಾಗ್ತದೆ. ಕ್ಯಾಲೆಂಡರ್ ಓದ್ಬೇಡ, ಇದಕ್ಕೆ ಅಲ್ಲಿ ಕಟ್ಟಳೆ ಇರಲ್ಲ, ಬರೀ ಆಶೀರ್ವಾದ ಇರೋದು, ಬರೀ ವಾಗ್ದಾನ ಇರೋದು. ಕ್ಯಾಲೆಂಡರ್ನ ವಿಶ್ವಾಸಿಗಳಿಗೆಲ್ಲ ಕೊಟ್ಟಿರೋದು ವಚನ. ಅವಿಶ್ವಾಸಿಗಳು ನೀವು ಒಂದೊಂದು ತೆಗೆದುಕೊಂಡು ಎಕ್ಸ್ಟ್ರಾ ತೆಗೆದುಕೊಂಡು ಮತ್ತೊಬ್ಬರು ಕೊಡ್ರಿ. ಅವನು ತಿರುಪತಿ ವಾಕ್ಯವನ್ನು, ಯಾಕಂದ್ರೆ ಅವ್ರ ಬೈಬಲ್ ಗೊತ್ತಿಲ್ಲ, ಬೈಬಲ್ ವಚನ ಗೊತ್ತಿಲ್ಲ, ಬೈಬಲ್ ಬಗ್ಗೆ ಪ್ರೀತಿ ಇಲ್ಲ. ಬೈಬಲ್ ಓದಿರುವಂತವರು ಕ್ಯಾಲೆಂಡರ್ ವಚನವನ್ನು ಓದಬೇಡಿ. ಅರ್ಜೆಂಟಿತ್ತು ಅಷ್ಟೇ ಭಾಗವತ ಒಂದು ವಾಕ್ಯ ಓದ್ಕೊಂಡು ಇದನ್ನು ತಪ್ಪು. ವಾಕ್ಯವನ್ನು ಓದುವುದ್ರೆ, ಬಟ್ ಈ ವಚನ ಪ್ರಕಾರ ಹೇಳುತ್ತೆ, ವಾಕ್ಯವನ್ನು ಓದುವಾಗ ನನ್ನನ್ನು ನರಕದಿಂದ ತಪ್ಪಿಸುತ್ತೆ. ಆಮೆನ್. ಹಲ್ಲೆಲೂಯಾ. 11ನೇ ವಚನವನ್ನು ಓದಿ. ಕೀರ್ತನೆ ಕೊಡೋಣ. ಕೀರ್ತನೆಗಳ ಗ್ರಂಥ 19ನೇ ಅಧ್ಯಾಯ. ಕೀರ್ತನೆಗಳು 19ನೇ ಅಧ್ಯಾಯ ಅದ 7ನೇ ವಚನ. 19:7. ಯೆಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದ್ದು, ಅದು ಪ್ರಾಣವನ್ನು ಉಜ್ಜೀವಿಸಮಾಡುವಂಥದ್ದು. ಏನಾಗಿದೆ? ದೇವರ ವಾಕ್ಯ ಲೋಪವಿಲ್ಲದಂತೆ. ಲೋಪ ಅಂದ್ರೆ ತಪ್ಪುಗಳು, ಮುಂದುವರೆದಿಗಳು, ಪಾಪವು, ಕೆಟ್ಟದ್ದು ಇಲ್ಲದೆ ಇರುವಂತಹ ದೇವರ ವಾಕ್ಯ. ಮೊಬೈಲ್ ಲೋಪವಿಲ್ಲದ ಏನು
ಮೊಬೈಲ್ ಲೋಪವಿಲ್ಲಂತ ಲೋಪವಿಲ್ಲಂತ. ಆದ್ರೆ ಇವತ್ತು ಎರಡನ್ನೂ ಕೈ ಇಟ್ಕೊಳ್ಳಿ. ಇದರಲ್ಲಿ ನಾನು ಯಾವ್ದು ಇಷ್ಟಪಡ್ತೀನಿ ಜಾಸ್ತಿ, ಯಾಕೆ ಕವರ್ ಮೊಬೈಲ್ ತಗೊಳ್ಳಿ, ಇವತ್ತು ಒಂದು ಡಿಮ್ಮನ ಮಾಡಿಬಿಡಿ. ನಮ್ಮ ಮಾದೇವ ತರ ಕೀಪ್ಯಾಡ್ ಇಟ್ಕೊಂಡು ಹೋಗಿ ಸ್ತೋತ್ರ. ಎರಡು ಇಟ್ಕೊಂಡಿದ್ದೀರಾ, ಎಡಗೈಲೊಂದು ಬಲಗೈಲೊಂದು. ಅದು ಬಲಗೈಲಿ ಮೊಬೈಲ್ ಇಟ್ಕೊಂಡಿದ್ದೆ ಆಯಿತು, ಎಡಗೈಲಿ ಇಟ್ಟಲ್ಲಿ ಮೊಬೈಲ್. ಇದೆರಡರಲ್ಲಿ ನಿಮಗೆ ಯಾವ ಪ್ರಿಯ? ನನಗೋಸ್ಕರ ಹೇಳ್ಬೇಕಾಗಿತ್ತು. ಒಂದು ವೇಳೆ ಇವತ್ತಿನವರೆಗೂ ನನ್ನ ಮೊಬೈಲ್ ಜಾಸ್ತಿ ಇದ್ರೆ, ಅತಿಯಾಗಿ ಪ್ರಿಯವಾಗಿದ್ರೆ, ಇವತ್ತು ಹೇಳಿ ನನ್ನ ಮೊಬೈಲ್ ಲೋಪವುಳ್ಳದ್ದು. ಹೇಳಿ ನನ್ನ ಮೊಬೈಲ್ ಲೋಪವುಳ್ಳದ್ದು. ಲೋಪವಿಲ್ಲದ ಸತ್ಯವೇ ನಾನು ಪ್ರೀತಿಸ್ತೇನೆ. ಆಮೇಲೆ ನನಗೆ ನೋಡಿದ್ದೀರಾ, ನಾನು ಬೈಬಲ್ ಮೇಲೆ ನನ್ನ ಮೊಬೈಲ್ ಇಡಲ್ಲ. ಇವತ್ತು ಎಷ್ಟೋ ವರ್ಷಗಳೇ ಆಯ್ತು ನಾನು ಬೈಬಲ್ ಮೇಲೆ ಮೊಬೈಲ್ ಮನೆ ತಮಾಷೆಗೂ ಇಡಲ್ಲ. ಬೈಬಲ್ ಮೇಲೆ ನನಗೆ ಆಡುವುದು ಮೊಬೈಲ್ ಪ್ಲಸ್ ಲೋಪವುಳ್ಳದ್ದು, ಅದು ಬೈಬಲ್ ಮೇಲೆ ಗಮನಿಸ್ಕೊಳ್ಬೇಕು. ನಾನು ಟೆಸ್ಟ್ ಮಾಡಿ ಬೈಬಲ್ ಮೇಲೆ ನಾನು ಮೊಬೈಲ್ ಇಡಲ್ಲ. ಕೆಳಗಡೆ ಇಲ್ಲಿ ಇಟ್ಕೊಂಡು ಏನೋ ಹೋಗ್ತೀನಿ ಅರ್ಜೆಂಟ್. ಬೈಬಲ್ ಮೇಲೆ ಮಾತ್ರ ನಾನು ಮೊಬೈಲ್ ಇಲ್ಲ. ಮೊಬೈಲ್ಗೆ ಎಂತ ಒಂದು ಪ್ರಾಮುಖ್ಯತೆ ಕೊಡ್ತೀವಿ ನಾವು. ಬಟ್ ವಾಕ್ಯ ಹೇಳ್ತಾರೆ ಲೋಪ ಎಂದು ಏನ್ಮಾಡ್ತದೆ ನಮ್ಮನ್ನ ಚೆನ್ನ ಉಜ್ಜೀವಿಸ ಮಾಡುವಂಥದ್ದು, ನಮ್ಮನ್ನ ಬಿದ್ದಂತ ಅವಸ್ಥೆಯ ಮೇಲೆತ್ತಿ ನಡೆಸುವಂಥದ್ದು ವಾಕ್ಯ. ಸರಿಯಾದ ಮಾನಸ ಹೊಂದವರು ಬೈಬಲ್ ಓದ್ತಾರೆ, ಬೈಬಲ್ನ ಗೌರವಿಸ್ತಾರೆ, ವಿಧೇಯರಾಗ್ತಾರೆ. ಫಸ್ಟ್ ವಿಜಯ್ ಕುಮಾರ್ ಸಭೆ ಕಟ್ಟಡ ಮಾಡುವಾಗ ಒಂದು ವಿಶ್ವಾಸದ ಊಟ ಮಾಡ್ತಿದ್ವಿ. ಅಲ್ಲಿ ಸೆಕೆಂಡ್ PU ಅಂತ ಮಗಳು ದೇವಿಕಾ, ಆಕೆಗೆ ಇತ್ತಾನೆ ರಕ್ಷಣೆ ಬಂದವಳೆ. ಸ್ವಲ್ಪ ವಾಕ್ಯ ಹೇಳ್ಕೊಂಡ ಅಮ್ಮ ಕೂತ್ಕೊಂಡು ಮಾತಾಡ ಕಸ್ತಾನ ಕೂತ್ಕೊಂಡು ಮಾತಾಡುವಾಗ ಏನ್ ಡೌಟ್ ಇದೆ ನಿಮ್ಗೆ ಬೈಬಲ್ ಕೇಳಮ್ಮ. ಏನು ಡೌಟ್ ಇಲ್ಲ ಪಾಸ್ಟ್ರೆ. ಹೌದಾ? ಆಗ ಬೈಬಲ್ ಓದ್ತಿದ್ವಿ ಪಾಸ್ಟ್. ರಕ್ಷಣೆ ಎಷ್ಟು ವರ್ಷ ಆಯ್ತು? 7 ತಿಂಗಳಾಯ್ತು ಪಾಸ್ಟ್. ಡೌಟ್ ಬಂದ್ರೆ ಹೇಗೆ ಓದ್ತೀನಿ ನಾನು. ಬಂದ ತಕ್ಷಣ ನಾನು ಪಾಸ್ಟರ್ ಕಾಲ್ ಮಾಡ್ತೀನಿ, ಅವ್ರ ಮನೆಗೆ ಬರ್ತಾರ ನಾನು ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿ ಒಂದು ಡೈರಿ ತಂದ್ಕೊಟ್ಟು ಮುಕ್ಕಾಲು ಭಾಗ ಡೈರಿ ಬರ್ತಿದ್ದಾರೆ. ಬರೀ ಪ್ರಶ್ನೆ ಹೇಳ್ತೀನಿ ಬೈಬಲ್ ಎಲ್ಲಿ ಓದ್ತೀವಿ ಅದು ದಾನಿಯೇಲ ಮುಗಿಸಿದೆ. ಸೆಕೆಂಡ್ PU ಮಗಳು ಬೆಂಗಳೂರು ಅಂತ ಪ್ರಾಂತದಲ್ಲಿ ಮೊಬೈಲ್ ಯೂಸ್ ಮಾಡ್ತೀನಿ. ಮೊಬೈಲ್ ಅಂತ ತಗೊಂಡಿಲ್ಲ, ಮೊಬೈಲ್ ಬೇಡ. ನಾನು ಬೈಬಲ್ ತುಂಬ ಪ್ರೀತಿಸ್ತೀನಿ ಅಪ್ಪ ಹೇಳ್ತಾರೆ. ನಾನು ಬೈಬಲ್ ತುಂಬ ಪ್ರೀತಿಸ್ತೀನಪ್ಪ. ನಾನು ಡೌಟ್ ಬಂದರೆ ಪಾಸ್ಟರ್ನ ಕೇಳಿರ್ತೀನಿ. ನಾನು ಆಶ್ಚರ್ಯಪಟ್ಟೆ. ಬೆಂಗಳೂರು ಅಂತ ಸೆಜ್ಜಲ್ಲಿ ಇಟ್ಕೊಂಡು ಫ್ರೆಂಡ್ ಸರ್ಕಲ್ ಏನನ್ನ ಹಾಳು ಮಾಡುತ್ತದೆ. ಕಣ್ಣಿನ ದೃಶ್ಯವೇ ಸಾಕು, ಅಷ್ಟರ ಮಟ್ಟಿಗೆ ಹೊಸ ಚಿಂತ. ಆದರೆ ನಾವು ಎಷ್ಟರ ಮಟ್ಟಿಗೆ ದೇವರ ವಾಕ್ಯದಲ್ಲಿದ್ದಾಳೆ ಅಂದರೆ ನಂಬ್ತೀನಿ, ಸರಿಯಾದ ಮಾನಸ ಹೋಗಿದ್ದಾಳೆ. ಆಮೇಲೆ ಇವತ್ತು ವಾಕ್ಯವನ್ನು ಪ್ರೀತಿಸಿ ಓದುವಂತ ನಮ್ಮ ಸಭೆ ತುಂಬ ಜನ ಇತ್ತು. ಒಂದು ವರ್ಷಕ್ಕೆ ಒಂದ್ಸಲ ಮುಗಿಸು, 9 ತಿಂಗಳು ಒಬ್ಬರು ಮುಗಿಸು, 7 ತಿಂಗಳು ಒಬ್ಬರು ಮುಗಿಸು, 6 ತಿಂಗಳು ಒಬ್ಬರು ಮುಗಿಸು, ಚಾಲನೆ ಮಾಡಿ 3 ತಿಂಗಳು ಒಬ್ಬರು ಮುಗಿಸು, ಚಾಲನೆ ಮಾಡಿ 1 ತಿಂಗಳು ಒಬ್ಬರು ಮುಗಿಸು, ಚಾಲನೆ ಮಾಡಿ 15 ತಿಂಗಳು ಒಬ್ಬರು ಮುಗಿಸು, ಇನ್ನೂ ಒಬ್ಬರು 3 ತಿಂಗಳು ಮುಗಿಸು. ಈಗ ಅಡ್ರೆಸ್ ಇಲ್ಲ. ಯಾವ ರೀತಿಯ ಮಾನಸ ಹೊಂದಿದ್ದೀವಿ? ವಾಕ್ಯವನ್ನು ಓದಿದ್ರೆ ಆ ವಾಕ್ಯವನ್ನು ನರಕದಿಂದ ತಪ್ಪಿಸುವುದಾಗಿದೆ ಎಂಬುದಾಗಿ ಅಬ್ರಹಾಮ ಮೂಲಕವಾಗಿ ಒಂದು ಐಶ್ವರ್ಯವನ್ನು ಕೊಟ್ಟಿದ್ದಾರೆ. ಇವತ್ತಿನ ವಾಕ್ಯ ಓದಿದ್ರೆ ನನ್ನನ್ನು ತಪ್ಪಿಸಬೇಕು. ಈ ಕಾಲದಲ್ಲಿ ನಾನು ತೃಪ್ತಿ ಹೊಂದಿರ್ಬೋದು, ಜನರ ಗುಡ್ಡಬಹುದು, ಇವತ್ತು ಕೂಡ ಸೆಟ್ಲ್ ಅನ್ಸಬಹುದು. ಆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿದ್ರೆ, ನಾನು ಸರಿಯಾದ ಮಾನಸವನ್ನು ಹೊಂದಿಲ್ಲ ಅಂದ್ರೆ, ದೇವರ ವಾಕ್ಯಕ್ಕೆ ಅವಕಾಶ ಕೊಟ್ಟಿಲ್ಲ ಅಂದ್ರೆ, ನನ್ನ ಸ್ವಂತ ಇಲ್ಲ, ಪರಲೋಕ ಇಲ್ಲ, ಪರಲೋಕ ಇಲ್ಲ. ನಾನು ಮಾತಾಡೋದು ನಾನು ಮಾನಸ ಅಂತ ಹೊಂದಿದ್ದೀನಿ. ನಾನು ದೇವರ ಜನರಿಗೆ ನಾವೆಲ್ಲಬಹುದು ಬೈಬಲ್ ಹಾಗೆ ಕೇಳುತ್ತೆ. ಹಲ್ಲೆಲೂಯಾ. ಮುಂದಿನ ಅಂಶ ಇನ್ನು ಅನೇಕ ವಿಚಾರಗಳಿದೆ. ಅದೇ ವಿಷಯದಲ್ಲಿ ಧಾರ್ಮಿಕ ಚಟುವಟಿಕೆಗಳ ಮೇಲೆ ಅವಲಂಬಿತರಾಗಿರಬಾರದು. ಮೊದಲಿಂದು ಹೇಗೆ ಮಾನಸ ಅಂತ ಹೊಂದಬಾರದು. ಎರಡನೇದು ನ್ಯಾಯ ತೀರ್ಪನ್ನು ನೋಡಿ ಅದಕ್ಕೋಸ್ಕರ ಮಾನಸ ಅಂತ ಹೊಂದಬಾರದು. ಮೂರನೇದು ಧಾರ್ಮಿಕ ಚಟುವಟಿಕೆಗಳ ಮೇಲೆ ಅವಲಂಬಿತರಾಗಿರಬಾರದು. ಅದನ್ನ ಇನ್ನೂ ನಾನು ಸ್ಪಷ್ಟವಾಗಿ ಸಂಗ್ರಹ ಮಾತಾಡ್ತೇನೆ. ಆದ್ರೆ ಅದಕ್ಕಿಂತಲೂ ನಿಮಗೆ ಇನ್ನೂ ಅರ್ಥವಾಗುವಂತ ವಿಚಾರ ನಂಬಿಕೆ. ಈ ಮಾನಸಾಂತರ ಸರಿಯಾಗಿ ಹೊಂದಿದ್ರೆ ಮಾನಸಾಂತರದ ನಂಬಿಕೆಯಿಂದ ಕ್ರಿಯೆಗಳು ನಮ್ಮಲ್ಲಿ ಪ್ರತ್ಯಕ್ಷವಾಗ್ತವೆ. ಇದರಿಂದ ಪ್ರತ್ಯಕ್ಷವಾಗ್ತದೆ. ಮಾನಸಾಂತರ ಅಥವಾ ನಂಬಿಕೆ ಕಾರ್ಯಗಳನ್ನು ನೋಡಿದೆ ನಾವು ಪ್ರತ್ಯೇಕಿಸಬಾರದು, ಅದನ್ನ ಪ್ರತ್ಯೇಕಿಸಬಾರದು. ಹಲ್ಲೆಲೂಯಾ.
ನಂಬಿಕೆ ಮತ್ತು ಕಾರ್ಯಗಳನ್ನು ಪ್ರತ್ಯೇಕಿಸಬಾರದು. ಮಾನಸಾಂತರ ನಾನು ಓದ್ಬಿಟ್ರೆ ಅದಕ್ಕೆ ಅನೇಕ ಉದಾಹರಣೆಗಳನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸತ್ಯವೇದ ಮಾತ್ರ ಅಲ್ಲ, ಪಶ್ಚಾತ್ತಾಪದ ಬಗ್ಗೆ ಇನ್ನು ಅನೇಕ ಗ್ರಂಥಗಳು ಪಶ್ಚಾತ್ತಾಪದ ಬಗ್ಗೆ ಟೀಚ್ ಮಾಡ್ತಾರೆ. ಯಾವುದ್ರ ಬಗ್ಗೆ? ಮಾನಸಾಂತರ, ಪಶ್ಚಾತ್ತಾಪದ ಬಗ್ಗೆ ಬೇರೆ ಗ್ರಂಥಗಳು ಕೂಡ ಟೀಚ್ ಮಾಡ್ತಾರೆ. ಆದರೆ ಸತ್ಯವೇದ ಮಾತ್ರ ಆ ಪಶ್ಚಾತ್ತಾಪದೊಂದಿಗೆ ನಂಬಿಕೆಯನ್ನು ಕೂಡಿಸಿ ಮಾತನಾಡುವಂತೆ ಸತ್ಯವೇದ. ಪಶ್ಚಾತ್ತಾಪ ಅಂದ್ರೆ ನಂಬಿಕೆ ಉಂಟಾಗ್ತದೆ. ಈ ನಂಬಿಕೆ ಕುರಿತಾಗಿ ಬೇರೆ ಯಾವುದೋ ಮಾತಾಡೋದಿಲ್ಲ, ಪಶ್ಚಾತ್ತಾಪ ಬಗ್ಗೆ ಮಾತಾಡ್ತಾರೆ. ಮಾರ್ಗದ ಸುವಾರ್ತೆ 1ನೇ ಅಧ್ಯಾಯ, ಇನ್ನೊಂದು 15 ನಿಮಿಷದಲ್ಲಿ ನಾನು ಮುಗಿಸ್ಬಿಡ್ತೀನಿ. ಮಾರ್ಗದ ಸುವಾರ್ತೆ 1ನೇ ಅಧ್ಯಾಯ ಅದರ 15ನೇ ವಚನವನ್ನು ಓದೋಣ. ಮಾರ್ಗ 1:15 ವೇಗವಾಗಿ. ಕಾಲ ಪರಿಪೂರ್ಣವಾಯಿತು, ದೇವರ ರಾಜ್ಯವು ಸಮೀಪಿಸಿತು, ಹ್ಮ್. ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ. ಮಾನಸಾಂತರ ಹೊಂದಿ ದೇವರ ಕಡೆಗೆ ತಿರುಗಿಕೊಂಡು ಏನ್ ಮಾಡಿ ಸುವಾರ್ತೆಯನ್ನು ನಂಬಿ. ಇವತ್ತು ತುಂಬಾ ಜನ ಮಾನಸಾಂತರ ಆಯಾ ಗಳಿಗೆ ಬರ್ತಾರೆ. ಇವತ್ತು ಹೊರಗಿನ ಜನ ಯೇಸುವನ್ನು ನಂಬಿರುವ ಜನ ತಪ್ಪು ಮಾಡಿಬಿಟ್ಟು ಅಯ್ಯೋ ನಾವು ತಪ್ಪು ಮಾಡಿದ್ರೆ ತಗೊಳ್ಳಿಲ್ವಾ? ತಪ್ಪು ಮಾಡದೆ ತಳ್ತಾರ ಇಲ್ವಾ? ಅಳ್ತಾರೆ. ಅವರ ಮಾನಸಾಂತರ ನನ್ನ ಮಾನಸಾಂತರ ಏನು ವ್ಯತ್ಯಾಸ? ನಾನು ಮಾನಸಾಂತರ ಹೊಂದಿದ್ರೆ ಸುವಾರ್ತೆಯನ್ನು ನಂಬುವವರಾಗಿರ್ಬೇಕು. ಸುವಾರ್ತೆ ಅಂದ್ರೆ ಕ್ರಿಸ್ತನ ನಂಬುವವರಾಗಿರ್ಬೇಕು. ನಾವು ಇಂಥ ಮಾನಸಾಂತರ ನನ್ನಲ್ಲಿ ಉಂಟಾಗಬೇಕು. ಇನ್ನೊಂದು ವಚನ ತೆಗೆದುಕೊಳ್ಳಿ. ಲೂಕ 24ನೇ ಅಧ್ಯಾಯ. ಲೂಕ 24ನೇ ಅಧ್ಯಾಯ 47ನೇ ವಚನ. 24:47. ಇದು ಬರುವುದೆಂತಲೂ ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮ್ ಮೊದಲುಗೊಂಡು ಸಮಸ್ತ ದೇಶದವರೆಗೂ ಆತನ ಹೆಸರಿನಲ್ಲಿ ಸಾರಲ್ಪಡುವುದೆಂತಲೂ ಬರೆದಿದೆ. ಆತನ ಹೆಸರಿನಲ್ಲಿ ಮಾನಸಾಂತರ ಯಾರಲ್ಲಿ ಹೋಗಲಿಕ್ಕೆ? ಯೇಸುವಿನ ಹೆಸರಿನಲ್ಲಿ. ತುಂಬಾ ಜನ ಪರಿಸ್ಥಿತಿಗಳನ್ನು ನೋಡಿ ವ್ಯಕ್ತಿಗಳ ಮಧ್ಯದಲ್ಲಿ ಮಾನಸಾಂತರ ಹೋಗ್ತಾರೆ. ತಪ್ಪು ಮಾಡಿಬಿಟ್ಟು ಪೊಲೀಸರ ಕೈ ಸಿಕ್ಕಿಕೊಂಡು ಚೆನ್ನಾಗಿ ಹೊಡೆದಿರುವಾಗ ಅವನು ಪಶ್ಚಾತ್ತಾಪ ಪಡ್ತಾನೆ ಇಲ್ವಾ? ಬರ್ತಾನೆ. ಯಾರ ಹೆಸರಿನಲ್ಲಿ? ಅವರ ಏಟಿನ ಹೆಸರಿನಲ್ಲಿ, ಅವರ ಹಿಂಸೆ ಹೆಸರಿನಲ್ಲಿ. ಆಗ ಕ್ರಿಸ್ತನ ಯೇಸುವಿನ ಹೆಸರಿನಲ್ಲಿ ನಾನು ಮಾನಸಾಂತರ ಹೊಂದಬೇಕು ಅಂತ ಹೇಳ್ತಾರೆ. ಯೇಸುವಿನ ಹೆಸರಿನಲ್ಲಿ ಮಾನಸಾಂತರ ಹೊಂದಿದ್ರೆ ನಮ್ಮನ್ನ ನಂಬಿಕೆ ಅನಿಸುತ್ತೆ. ಈ ನಂಬಿಕೆಯು ಈ ಮಾನಸಾಂತರವನ್ನ ಕೆಲವರು ಈ ರೀತಿಯಾಗಿ ಡಿ.ಎಲ್. ಮೋಡಿ, ಎಷ್ಟರ ಬಗ್ಗೆ ಹೇಳಿದ್ರಿ, ಕೆಲವು ಪುಸ್ತಕ ಓದಿರ್ಬೋದು. ಡಿ.ಎಲ್. ಮೋಡಿ ಅವ್ರ ಬಗ್ಗೆ ಅವ್ರು ಹೇಳ್ತಾರೆ, ಪಶ್ಚಾತ್ತಾಪ ನಂಬಿಕೆ ಎಂಬ ಕಣ್ಣಿನಲ್ಲಿರುವ ನೀರು ಅಂತ. ಪಶ್ಚಾತ್ತಾಪ ಕಣ್ಣಂತೆ, ನಂಬಿಕೆ ಕಣ್ಣೀರು. ಅರ್ಥ ಆಯ್ತಾ? ಡಿ.ಎಲ್. ಮೋಡಿ ಹೇಳೋದು ಪಶ್ಚಾತ್ತಾಪ ಅನ್ನೋದು ಕಣ್ಣಿದ್ದಂಗಿದ್ರೆ ನಂಬಿಕೆ ಅನ್ನೋದು ಕಣ್ಣಿದ್ದಂಗೆ. ಅಲ್ಲಿ ಎರಡು ಬೇಕು ಅಲ್ವಾ? ಇನ್ನೊಬ್ರು ಹೇಳ್ತಾರೆ, ಈ ಪಶ್ಚಾತ್ತಾಪ ಮತ್ತು ನಂಬಿಕೆ ಅನ್ನೋದು ಉಸಿರಾಟ ಇದ್ದಂಗೆ. ಹೇಗೆ ಅಂದ್ರೆ ಉಸಿರು ಎಳ್ಕೊಳ್ಳೋದು ಪಶ್ಚಾತ್ತಾಪ, ಉಸಿರು ಬಿಡೋದು ನಂಬಿಕೆ. ಎರಡೂ ಇಲ್ಲದೆ ಉಸಿರಾಟ ಇದೆ ಇಲ್ಲ. ಈ ರೀತಿಯಾದ ಮಾನಸಾಂತರವನ್ನು ನಾವು ಹೊಂದಬೇಕು. ಪಶ್ಚಾತ್ತಾಪ ಪಟ್ಟರೆ ಕ್ರಿಸ್ತನ ಪರಿಪೂರ್ಣವನ್ನು ನಂಬಿಕೊಳ್ಳಬೇಕು, ಹಿಡ್ಕೊಂಡ್ಬಿಡ್ಬೇಕು. ಪಶ್ಚಾತ್ತಾಪದ ಗುರುತಿಗೆ ಅನೇಕ ಉದಾಹರಣೆಗಳನ್ನ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ. ಉದಾಹರಣೆ ಮತ್ತಾಯ 27ನೇ ಅಧ್ಯಾಯ, ಮತ್ತಾಯ 27ನೇ ಅಧ್ಯಾಯ 3ನೇ ವಚನವನ್ನ, ಇದು ಬಹಳ ಇಂಪಾರ್ಟೆಂಟ್, ಎಲ್ಲರೂ ತೆಗೆದುಕೊಳ್ಳಿ. 27ನೇ ಅಧ್ಯಾಯ 3ನೇ ವಚನ. ಆಗ ಆತನನ್ನು ಹಿಡಿದುಕೊಟ್ಟ ಯೂದನು ಆತನಿಗೆ ಮರಣದಂಡನೆಯು ತೀರ್ಪಾಯಿತೆಂದು ನೋಡಿ ಪಶ್ಚಾತ್ತಾಪಪಟ್ಟು ಆ 30 ರೂಪಾಯಿಗಳನ್ನು ಮಹಾಯಾಜಕರಿಗೂ ಹಿರಿಯರಿಗೂ ತಿರುಗಿ ತಂದು ತಪ್ಪಿಲ್ಲದವರನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟು ಪಾಪ ಮಾಡಿದೇನು ಅಂದನು. ಸಾಕು. ಯೂದ ಕೆಟ್ಟವನು ಅಂತ ಹೇಳ್ತಿದ್ವಲ್ಲ ನಾವು, ಯೇಸುವನ್ನು ಹಿಡ್ಕೊಂಡ್ಬಿಟ್ಟ. ಅವನಿಗೆ ಪಶ್ಚಾತ್ತಾಪಪಟ್ಟು ಹೇಳ್ತಾರ, ಅವನು ಪಶ್ಚಾತ್ತಾಪ ಪಟ್ಬಿಟ್ಟ. ಅದು ಕೂಡ ಏನ್ ಮಾಡ, ಆ ಹಣವನ್ನು ತಂದು ದೇವಾಲಯಕ್ಕೆ ಬಿಸಾಕ್ಬಿಡ್ತಾನಂತೆ ಹಿರಿಯರ ಮುಂದೆ. ಈ ಹಣಕ್ಕೋಸ್ಕರ ನಾನು ನನ್ನ ಪ್ರೇರೇಪಿಸಿದ್ವಿ, ಈ ಹಣಗಳ ತಗೊಳ್ಳಿಂದ ಬಿಸಾಕ್ಬಿಟ್ಟು ನಮ್ಮ ಮಾತಾಡ್ತಾನೆ, ತಪ್ಪಿಲ್ಲದವರನ್ನು ನಿಮ್ಮನ್ನ ಹಿಡ್ಕೊಂಡ್ಬಿಟ್ಟೆ. ಎಂತ ಒಂದು ಶ್ರೇಷ್ಠವಾಗಿ ಮಾತಾಡ್ತಾನೆ. ಆದ್ರೆ ಇವನು ಎಲ್ಲಿ ಪಶ್ಚಾತ್ತಾಪ ಪಟ್ಟ ಅಂದ್ರೆ ಕ್ರಿಸ್ತನನ್ನು ಬಿಟ್ಟು ಯೇಸುವಿನ ಬಳಿ ಹೋಗದೆ ಮನುಷ್ಯನ ಬಳಿ ಪಶ್ಚಾತ್ತಾಪ ಪಟ್ಟ.
ತುಂಬಾ ಜನ ವಿಶ್ವಾಸಿಗಳಾಗಿದ್ದೀರಿ, ತಪ್ಪು ಮಾಡಿದ್ರೆ ಮನುಷ್ಯತ್ವ ಹೋಗಿ ಅನೇಕ ತಪ್ಪನ್ನು ಹೇಳ್ಬಿಡ್ತೀರಿ, ಕಡ್ಡಿಡ್ಬಿಡ್ತೀರಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕ್ರಿಸ್ತನ ಬಂದಿರುವ ಪಶ್ಚಾತ್ತಾಪ. ಆಮೇಲೆ ಅದರ ನಂತರವಾಗಿ ಮನುಷ್ಯರಲ್ಲಿಯೂ ಪಶ್ಚಾತ್ತಾಪ ಪಡುವುದು ಅಥವಾ ಕ್ಷಮೆ ಕೇಳುವ ತಪ್ಪಲ್ಲ. ಆದರೆ ಮೊಟ್ಟ ಮೊದಲಾಗಿ ಕ್ರಿಸ್ತನ ಬಳಿ ನಾವು ಬರಬೇಕು. ಇಸ್ಕರಿಯೋತ್ ಯೂದ ಪಶ್ಚಾತ್ತಾಪ ಪಟ್ಟ. ಈ ವಚನ ಓದುವಾಗ ಆಶ್ಚರ್ಯ, ಇಸ್ಕರಿಯೋತ್ ಯೂದ ಯಾವಾಗಲೂ ಕೆಟ್ಟವನು ಅಂತಾನೆ ನಾವು ಪ್ರತಿಬಿಂಬಿಸ್ತಾ ಬರ್ತೀವಿ. ಅದು ಒಂದೇ ಒಂದು ತಪ್ಪು ಮಾಡಿದ್ದು ಯೇಸುವಿನ ಬಳಿ ಅಂತ ಬಂದು ನಿಂತಿರಲಿಲ್ಲ. ಈಗ ನೀವು ಯೋಚನೆ ಮಾಡಿ, ಪೇತ್ರ ಮಾಡಿದ್ದು ಮೊದಲು ತಪ್ಪು ಜಾಸ್ತಿನಾ, ಯೂದ ಮಾಡಿದ ತಪ್ಪು ಜಾಸ್ತಿನಾ? ಪೇತ್ರ ಮಾಡಿದ ತಪ್ಪು ಜಾಸ್ತಿ. ಅದು ಘೋರವಾದ ಪಾಪ. ಯೇಸು ಸ್ವಾಮಿಯೇ ಹಿಡ್ಕೊಟ್ಟಿರುವಂತಹ ಸಂದರ್ಭದಲ್ಲಿ ಅನೇಕ ಸ್ತ್ರೀಯರನ್ನು ಕೇಳ್ತಾರೆ, ಕಾವಲುಗಾರರನ್ನು ಕೇಳ್ತಾರೆ, ಅವ್ರು ಯಾರು ಗೊತ್ತಿಲ್ಲ ಅಂತೇಳಿ ಶಪಿಸಲಿಕ್ಕೆ ಪ್ರಾರಂಭ ಮಾಡುವಂತ ನೋಡ್ತೀವಿ. ಎಂತ ಶಪಿಸಿದ್ದು? ಶಪಿಸೋದು ಅಂತ ಅರ್ಥ ಆಗ್ತಿದೆಯಲ್ವಾ? ಯೇಸು ಸ್ವಾಮಿನ ಶಪಿಸಲಿಕ್ಕೆ ಪ್ರಾರಂಭ ಮಾಡ್ಬೋದು. ಆ ಜನರನ್ನ ಅವ್ರ ಕಡೆ ಅಲ್ಲ ಇವರು ಅನ್ಬೇಕು. ಆ ತರ ಏನೆಲ್ಲ ಆಡ್ಬೋದು ಅಂತ ಮಾತ್ರ ಪೇತ್ರ ಆಡ್ಬೇಕು. ಯಾವಾಗಲೂ ಯೇಸುವಿನ ಜೊತೆ ಇದ್ದಂತ, ಯಾವಾಗಲೂ ಮುಂಚಿತವಾಗಿ ಬಂದು ಮಾತಾಡಿ ಅನೇಕ ಹೆಸರನ್ನು ಹೊಂದ್ಕೊಂಡಿದ್ದದ್ದು. ಕೇಫ ಅಂತೇಳಿ ಅವನ ಹೆಸರಿತ್ತು. ಕೇಫ ಅಂದ್ರೆ ಅರ್ಥ ಏನು? ಬಂಡೆ. ನಿನ್ನ ಮೇಲೆ ಆಲಯ ಕಟ್ತೀನಿ ಅಂತ ಯೇಸು ಹೇಳಿದ್ರು. ಅಂತವನು ನೀನು ಯಾರನ್ನು ಗೊತ್ತೇ ಇಲ್ಲ ಅಂತ ಹೇಳಿ ಸುಮ್ಮನೆ. ಆದ್ರೆ ಯೂದ ಜಸ್ಟ್ ಹಿಡ್ಕೊಂಡೇ ಇದ್ದಿದ್ರೆ ನನಗೂ ಸ್ವರ್ಗ ಇರ್ತಿತ್ತ. ಅದರಲ್ಲಿ ಇರ್ತಕ್ಕಂಥ ಪಾಸಿಟಿವ್ ಥಿಂಗ್ಸ್ನ ನಾವು ಧ್ಯಾನ ಮಾಡೋಣ, ಅದರಿಂದ ಒಳ್ಳೆ ಥಿಂಕ್ ಮಾಡೋಣ. ಆದರೆ ಒಂದೇ ಒಂದು ಪಾಯಿಂಟ್ ಅವನು ಪಶ್ಚಾತ್ತಾಪ ಪಟ್ಟದ್ದು ಮನುಷ್ಯರ ಯೇಸುವಿನಲ್ಲಿ ಬರಲಿಲ್ಲ. ಪೇತ್ರ ಯೇಸುವಿನಲ್ಲಿ ಬಂದ. ಯೇಸು ಸ್ವಾಮಿಯ ಕಣ್ಣುಗಳನ್ನ ಪೇತ್ರನ ಕಣ್ಣುಗಳು ಸಂಧಿಸಿಬಿಟ್ಟು ಆ ಕಣ್ಣುಗಳು ಪೇತ್ರನನ್ನ ಪಶ್ಚಾತ್ತಾಪ ನಡೆಸಿಬಿಟ್ಟು. ಆದರೆ ಪೇತ್ರ ಯೂದ ಯೇಸು ಕ್ರಿಸ್ತನ ದೃಷ್ಟಿಯನ್ನು ಸಂಧಿಸ್ಲಿಕ್ಕೆ ಹೋಗಲಿಲ್ಲ. ಆದ್ರಿಂದ ಆತನು ಸೂಸೈಡ್ ಮಾಡಿಕೊಂಡ. ಕಡೆಯ ಇದೊಂದು ವಿಚಾರ ಮಾತಾಡಿ ನಾನು ಮುಗಿಸ್ತೇನೆ. ತಪ್ಪಿ ಹೋದ ಕುಮಾರನ ಬಗ್ಗೆ, ತಪ್ಪಿ ಹೋದ ಮಗ ಎಲ್ಲಿಂದ ತೆಗೆದುಕೊಳ್ಳಿ ನೋಡೋಣ. ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 15ನೇ ಅಧ್ಯಾಯದಲ್ಲಿ 11ನೇ ವಚನದಿಂದ ಓದಿದ್ರೆ ಇದರ ಬಗ್ಗೆ ಇದೆ. ಇವನು ತನ್ನ ತಪ್ಪನ್ನು ಮನವರಿಕೆ ಮಾಡಿಕೊಂಡಂತೆ. ತುಂಬಾ ಎಲ್ಲ ವಚನವನ್ನು ಓದಿದ ಸಮಯ ಇಲ್ಲ. ಈ ತಪ್ಪಿರೋದ ಮಗನ ಏನ್ ಮಾಡ್ಕೊಂಡಿದ್ದಾನೆ? ಮನವರಿಕೆ ಮಾಡ್ಕೊಂಡ. ಎಲ್ಲ ನನ್ನ ಜೊತೆ ಇರ್ರಿ. ಏನ್ ಮಾಡ್ಕೊಂಡ? ಮನವರಿಕೆ ಆಗೋಯ್ತು. ಮನವರಿಕೆ ಆಗೋದ್ರ ಅರ್ಥ ಏನಿದೆ? ನಾನು ಏನ್ ಮಾಡ್ತಿದ್ದೀನಿ ಅಂತ ಬೇರೆ ಪ್ರಾರಂಭದಲ್ಲಿ ಕಳವರ ಹೇಳಿದೆ. ಆದಾಮನ ಕೇಳಿದ್ರು, ಆದಾಮನೇ ನೀನು ಎಲ್ಲಿರ್ತಿ ಅಂತ ಕೇಳಿ, ಎಲ್ಲಿದ್ದೀಯ ಅಂತ ಕೇಳಿದ್ರು. ಅಂದ್ರೆ ನೀನ್ ತಪ್ಪು ನೀನು ಅರ್ಥ ಮಾಡ್ಕೋ ಅಂತ ಕೇಳಿದ್ರು. ಅವನು ಮನವರಿಕೆ ಮಾಡ್ಕೊಳ್ಳಿಲ್ಲ. ಬಟ್ ತಪ್ಪಿ ಹೋದ ಮಗ ವಾಕ್ಯ ಹೇಳಿದ್ರೆ ತನ್ನ ತಪ್ಪನ್ನು ಮನವರಿಕೆ ಮಾಡ್ಕೊಂಡ್ಬಿಟ್ಟ. ಇವನು ತುಂಬಾ ಚೆನ್ನಾಗಿ ದೇವ ಜನರು ಆರಾಧನೆ ಬಂದಾಗ ದೇವರನ್ನು ಕ್ಷಮಿಸಪ್ಪ, ಕ್ಷಮಿಸ್ಬಿಟ್ರೆ ಒಂದು ಕರ್ತನ ಭೋಜನ ತಗೊಂಡ್ಬಿಡ್ತೀನಿ ಸ್ವಾಮಿ ಅಂತ ನಾವು. ಆದರೆ ನಿಜವಾಗಿಯೂ ತಪ್ಪಿ ಹೋದ ಮಾಡಿದಂತೆ ನಾನು ಏನ್ ತಪ್ಪು ಮಾಡ್ತಿದ್ದೀನಿ, ಯಾರಿಗೆ ವಿರುದ್ಧವಾಗಿ ತಪ್ಪು ಮಾಡ್ತಿದ್ದೀನಿ, ಇದರ ಪ್ರತಿಫಲ ಏನು ಅನ್ನೋದನ್ನು ನಾನು ಅರ್ಥ ಮಾಡ್ಕೊಂಡ್ಬಿಟ್ರೆ ಅದೇ ತಪ್ಪನ್ನು ನಾನು ಮುಂದುವರಿಕೆ ಧೈರ್ಯ ಮಾಡೋದಿಲ್ಲ. ಅವನು ಮನವರಿಕೆ ಆಗಬೇಕು. ಮನವರಿಕೆ ಆದ ತಕ್ಷಣ ತನ್ನ ತಪ್ಪಿನ ಕುರಿತು ಕ್ಷಮೆ ಯಾಚಿಸ್ಬೇಕು. ಏನ್ ಮಾಡ? ಮನವರಿಕೆ ಕೆಲವಕ್ಕಾಗುತ್ತೆ. ಇಲ್ಲಿ ಪ್ರಸಂಗ ಮಾಡುವಾಗ ಯಾರೆಲ್ಲ ದ್ವೇಷ ಇಟ್ಟಿದ್ರಿ ಕ್ಷಮಿಸ್ಬಿಡ್ರಿ ಅಂತ. ಆಗ ಮನವರಿಕೆ ಮಾಡ್ಬಿಟ್ರು, ಅವರು ನನ್ನೇ ತಪ್ಪು, ಕ್ಷಮಿಸ್ಬಿಡ್ರಿ ಅದನ್ನು ಕ್ಷಮಿಸ್ಬಿಡ್ತಾರೆ. ಆದ್ರೆ ಆ ವ್ಯಕ್ತಿ ಹತ್ರ ಹೋಗಿ ಕ್ಷಮೆ ಕೇಳ. ತಪ್ಪಿದ ಮಗ ಏನಂತ? ಈಗ ನಾನು ಎದ್ದು ಹೋಗಿ ತಂದೆ ಬಳಿ, ನನ್ನ ತಂದೆಯ ಬಳಿ ಅಂತ ಹೇಳ್ತಾರೆ. ವಾಕ್ಯವನ್ನು ಓದಿ ನೋಡ್ರಿ, ನಾನು ತೆಗೆಸಿದ್ದೀನಿ ಎಲ್ಲ ಓದೋ ಸಮಯ ಇಲ್ಲ. ನನ್ನ ತಂದೆಯ ಬಳಿ ನಾನು ಹೋಗ್ತೀನಿ. ತಪ್ಪು ಮಾಡಿದ್ದಾನೆ ಅವಾಗ ಹೇಳ್ತಾನೆ, ನನ್ನ ತಂದೆ ತೀರ್ಮಾನ ಮಾಡ್ಕೊತಾನೆ. ತೀರ್ಮಾನ ಮಾಡಿ ಅಷ್ಟಿಗೆ ನಿಂತೋಗಲಿಲ್ಲ, ತಂದೆಯ ಬಳಿ ಬರ್ತಾನೆ. ವಾಕ್ಯ ಹೇಳ್ತದೆ, ಎದ್ದು ತೆಗೆದುಕೊಂಡು 18ನೇ ವಚನ ಓದ್ಬಿಡ್ರಿ. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ನನ್ನನ್ನು ನಿನ್ನ ಕೂಲಿಯಾಳುಗಳಲ್ಲಿ ಒಬ್ಬರಂತೆ ಮಾಡು ಎಂದು ಹೇಳಿದನು. ಒಂದು ಮನವರಿಕೆ ಮಾಡಿಕೊಂಡ, ನಾನು ತಪ್ಪು ಮಾಡಿದ್ದೀನಿ ಅಂತ. ಪರಲೋಕದ ದೇವರಿಗೂ ನಿನಗೂ
ವಿರುದ್ಧವಾದ ಪಾಪ ಮಾಡಿದೆ, ಮನವರಿಕೆ ಆಗೋಯ್ತು. ಎರಡನೇದಾಗಿ ಎದ್ದು ಕ್ಷಮೆ ಯಾಚಿಸ್ತಿದ್ದಾನೆ, ಕೇಳ. ಮೂರನೇದಾಗಿ ಅರಿಕೆ ಮಾಡ್ತಿದ್ದಾನೆ. ಆ ಅರಿಕೆಗೆ ಗುರುತೇನು ಗೊತ್ತಾ? ನಾನು ಮಗನಿಸ್ಕೊಳ್ಳಿಕ್ಕೆ ಹೋಗಿದ್ದೆ, ನನ್ನ ಕೂಲಿ ಆಗಿ ಒಬ್ಬರಂತೆ ಮಾಡ್ಕೊ. ಎಷ್ಟರ ಮಟ್ಟಿಗೆ ಒಬ್ಬ ವ್ಯಕ್ತಿ ಮಾನಸಾಂತರ ಸರಿಯಾಗಿ ಹೊಂದಿದ್ರೆ ತನ್ನ ಸ್ಥಿತಿ ಇದ್ದ ಹಾಗೆ ಆ ವ್ಯಾಲ್ಯೂನ, ಆ ಒಂದು ನಾನತ್ವವನ್ನ, ಆ ಅಹಂಕಾರವನ್ನ ಜನರಿಗೆ ತೋರಿಸಲ್ಲ. ನಾನು ಕೆಲವರು ನೋಡಿದ್ದೀನಿ, ಕ್ಷಮೆ ಕೇಳೋದ್ರಲ್ಲ ಒಂದು ಅಹಂಕಾರವನ್ನು ತೋರ್ಪಡಿಸ್ತಾರೆ. ಕ್ಷಮಿಸೋನನ್ನ ಕೇಳಿಸ್ಕೊಂಡಿದ್ರೆ ಎಲ್ಲ ನೋಡಿರ್ತೀವಿ. ನಾನು ಏನ್ ಮಾಡಿದ್ವಿ? ಆಯ್ತು ಕ್ಷಮಿಸ್ಬಿಡೋದು ಅರ್ಥ ಏನು? ನಾನು SMS ಮಾಡಿದೆ, ನಾನೇನಾದರೂ ನಿಮಗೆ ವಿರುದ್ಧವಾಗಿ ತಪ್ಪು ಮಾಡಿದ್ರೆ ಕ್ಷಮಿಸಿ. ಅದರ ಅರ್ಥ ಏನು? ತಪ್ಪು ಮಾಡಿದ್ರೆ ಕ್ಷಮಿಸಿ ಅಂತ ಹೇಳ್ತಾ ಇಲ್ಲ. ನಾನೇನಾದರೂ ವಿರುದ್ಧವಾಗಿ ತಪ್ಪು ಮಾಡಿದ್ರೆ ಅವ್ರು ನನಗನ್ಸುತ್ತೆ, ಅವ್ರು ಅನ್ಸಿಲ್ಲ ಅಂತ ಅರ್ಥ. ಇದು ಸರಿಯಾದ ಮಾನಸಾಂತರ ಅಲ್ಲ. ನಾನೇನಾದರೂ ತಪ್ಪು ಮಾಡಿದ್ರೆ ಇವ್ರು ಏನ್ ಮಾಡ್ತಾರೆ? ನಾನು ನಿನಗೂ ತಂದೆಗೂ ಪರಲೋಕಕ್ಕೂ ವಿರುದ್ಧವಾಗಿ ಪಾಪ ಮಾಡಿದ್ದೆ, ತಪ್ಪು ಮಾಡಿದ್ದೆ, ಒಪ್ಕೊಂಡು. ಇದೇ ಸರಿಯಾದ ಮಾನಸಾಂತರ. ಆ ಮಾನಸಾಂತರ ಗುರುತು ತಗ್ಗಿಸಬೇಕು. ನಾನು ಆಳುಗಳಿಗೆ ಒಬ್ಬರು ಮಾಡಿಸ್ಬೇಕು. ದೇವ್ರ ಮುಂದೆ ನಾವು ಏನು ಒಪ್ಕೊಂಡಿದ್ರೆ, ಮಾನಸಾಂತರ ಹೊಂದಿದ್ರೆ ಆ ಧೀರತೆಗಳಾಗ್ತದೆ. ಕೆಲವು ಸ್ತ್ರೀಯರು ನಾನು ನೋಡಿದ್ದೀನಿ, ನಾನು ಅವಳ ತರ ತಪ್ಪು ಮಾಡಿಲ್ಲ. ಶಶಿಕಲಾ ಶಿಸ್ತು ಮಹೇಶ್ವರಿ ನೋಡಿ, ಅವಳ ತರ ನಾನಲ್ವಲ್ಲ ಅನ್ನೋ ರೀತಿ ಮಾತನಾಡಿದ್ರೆ ಅವರಲ್ಲಿ ಸರಿಯಾದ ಮಾನಸಾಂತರ ಇಲ್ಲ ಅಂತ. ಅಲ್ಲೂಯ್ಯ, ಯಾರೇ ಆಗಲಿ ದೇವರಿಗೆ ನಾನು ಮಾನಸಾಂತರ ಮಾಡ್ತೀನಿ. ಆ ಧೀರತೆ ಅವನು ಬಂದ. ಕೂಲಿ ಆಳುಗಳು ಅಂದ್ರೆ ಇವರು ಯಜಮಾನ. ಆಕ್ಚುಲಿ ಕಿರಿಮಗ ಯಾರು? ಯಜಮಾನರು. ಆಳುಗಳಲ್ಲಿ ನನ್ನನ್ನು ಒಬ್ಬನಾಗಿ ಮಾಡುವ ನಾನೇ ತಪ್ಪಿತಸ್ತಪ್ಪ. ನಾನು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಒಂದು ಒಳ್ಳೆ ವಿಚಾರ ಏನು ಗೊತ್ತಾ? ಅವನು ಹಂದಿ ಮೇಯಿಸಿ ಸೇರ್ಕೊಂಡ. ಆಗ ಹಂದಿಗಳ ಜೊತೆ ಅವನು ಮುಂದುವರಿದ. ಇವತ್ತು ತುಂಬಾ ಜನ ವಿಶ್ವಾಸಗಳು ಹಂದಿ ಸಂಘ ತಮ್ಮ ಜೀವನ ಮುಂದುವರಿಸಬೇಕಾರೆ, ತಮ್ಮ ಹಳೆಯ ಜೀವಿತದೊಂದಿಗೆ, ಕೆಟ್ಟತನದೊಂದಿಗೆ, ಮನೆ ಮಗುವಾಗಿ ಅದರಲ್ಲಿ ಜೀವನ ಮಾಡ್ತೀವಿ ಅಂದ್ರೆ ಹಂದಿ ಮೇಯಿಸೋ ಸ್ಥಿತಿ ಓದ ನಿಜ. ಆಗ ಹಂದಿ ಜೊತೆ ಮುಂದುವರಿತಾ ಇದೆ. ನೀನು ಸರಿಯಾದ ಮಾನಸಾಂತರ ಓದಿದ್ರೆ ಮಗನಂತೆ ಈ ಆಗ ಎದ್ದು ನಾನು ತಂದೆ ಬಳಿಗೆ ಹೋಗ್ತೇನೆ ಅಂತ ಹೊರಟು ಗೊತ್ತಾಗ್ತದೆ. ಇವತ್ತು ಅನೇಕರು ನಾನು ತಪ್ಪು ಮಾಡಿದ್ದೀನಿ ಅಂತೇಳಿ ನೆನೆಸ್ತಾರೆ. ಆದ್ರೆ ತಪ್ಪು ಯಾರ ಬಳಿ ಮಾಡಿದ್ದೇನೋ ಅವನ ಬಳಿ ಒಂದು ಕ್ಷಮೆ ಕೇಳುವಂತ ಮನಸ್ಥಿತಿ ಇಲ್ಲ. ಅದನ್ನು ತಪ್ಪು ಮಾಡಿತ್ತು. ಮನವರಿಕೆ ಆದ ತಕ್ಷಣ ಬಂದ್ಬಿಟ್ಟ. ಅರಿಕೆ ಮಾಡ್ಕೊಂಡು ತನ್ನ ತಗ್ಗಿಸ್ಕೊಂಡು ಇದೆಲ್ಲದರ ಪ್ರತಿಫಲ ಇಸ್ಕರಿಯತನ ಹಣನ ವಾಪಸ್ ಕೊಡ್ತಾ ಇಲ್ಲ. ಕೊಟ್ಟ ಹಣನ ವಾಪಸ್ ಕೊಡ್ತಿಲ್ಲ. ಬೈಬಲ್ ಹೇಳ್ತದೆ, ಆ ಹಣದಲ್ಲಿ ಅಪೊಸ್ತಲರ ಒಂದನೇ ಅಧ್ಯಾಯದಲ್ಲಿ ಒಂದು ಹೊಲವನ್ನು ಕೊಂಡುಕೊಂಡು ಬಂದ. ಇವನ ಕೊಡಲಿಲ್ಲ. ಆ ಪರಿಸರ ಶಾಸ್ತ್ರಿಗಳು ಅವನ ಹಣ ಅವನಿಗೆ ಇರಲಿಲ್ಲ, ಅವರ ಜಮೀನು ತಗೊಂಡು ಬಿಟ್ಬಿಟ್ರು. ಆದರೆ ಇವನ ತನ್ನ ತಪ್ಪಿಗೆ ಪರಿವರ್ತನೆಯಾಗಿ ಅದನ್ನು ವಾಪಸ್ ಕೊಡ್ತಿದ್ದ. ಇವತ್ತು ನಿಮ್ಮಲ್ಲಿ ನನ್ನ ತಪ್ಪು ಆಗಿದೆ ಅಂದರೆ ನನಗೆ ಏನಾಗಿದೆ ಅದನ್ನ ಕೊಟ್ಬಿಡ್ಲಿಕ್ಕೆ ಮನಸ್ಸು ಮಾಡ್ತಾರೆ. ಹಣ ಅಂತ ಆಮೇಲೆ ಬರ್ತದೆ. ಯಾರಾದರೂ ಸಾಲ ಇಸ್ಕೊಂಡು ಅವ್ರು ಕೇಳಿಲ್ವಲ್ಲ ಅಂತೇಳಿ ಸುಮ್ಮನೆ ಇಟ್ಕೊಂಡು ಬೇಡಿ ವಾಪಸ್ ಕೊಟ್ಬಿಡಿ. ಬೈಬಲ್ ಹೇಳ್ತದೆ, ರೋಮಪತ್ರಿಕೆಯಲ್ಲಿ ಪ್ರೀತಿಸಬೇಕೆಂಬ ಹುಡುಗನ ಹೊರತು ಬೇರೆ ಯಾವ ಸಾಲೂ ಇರಬಾರದು. ಸಾಲ ಇದ್ರೆ ಪರಲೋಕಕ್ಕೆ ಹೋಗೋದು ಕಟ್ಟಿ ಆದಷ್ಟು ಬೇಗ ಸಾಲ ಮಾಡಿಬಿಟ್ಟಿದ್ದೀರಾ, ತೀರ್ಸ್ಕೊ. ದೇವರ ಕೇಳಿ ತೀರ್ಸ್ಕೊಡು, ತೀರ್ಸ್ಲಿಕ್ಕೆ ಮಾರ್ಗ ಕೊಡು, ನಾನು ಮತ್ತೆ ಸಾಲ ಮಾಡೋದಿಲ್ಲ ಎಂಬ ರೀತಿಯನ್ನು ಮಾಡಿ. ಹಲ್ಲೆಲೂಯಾ. ಹಾಗಾಗಿ ತಪ್ಪಿರುವಂತೆ ಆತನನ್ನು ಎದ್ದು ಒಪ್ಪಿಕೊಂಡು ಹಂದಿಗಳ ಸಂಘ ತನ್ನ ಜೀವನವನ್ನು ಮುಂದುವರಿಸದೆ ತನ್ನ ತಂದೆ ಬಳಿ ಬಂದಂತೆ ನಾವು ಬಂದ್ಬಿಟ್ಟು ಸರಿಯಾದ ಮಾನಸಾಂತರ ಹೊಂದಿದ್ರೆ, ನ್ಯಾಯ ತೀರ್ಪನ್ನು ನೋಡಿ ಅದಕ್ಕಾಗಿ ಮಾನಸವನ್ನು ಪಡೆದಿದ್ರೆ ನಿಜವಾಗಿ ತಪ್ಪಿರುವ ಮಗನಂತೆ ನನ್ನ ಮಾನಸಾಂತರ ಬರ್ತೀನಿ. ಕರ್ತನ ಬಳಿ ನಾವು ನಿಂತು ಬರ್ತೀನಿ. ಇದರ ಪ್ರತಿಫಲವಾಗಿ ಮಗನಿಗೆ ಕೂಲಿ ಆಳುಗಳಲ್ಲಿ ಒಬ್ಬರಂತೆ ಮಾಡುವಂತ ಮಗನಿಗೆ ಏನು ಸಿಕ್ತು ಗೊತ್ತಾ? ಏನು ಯಾವ ಸ್ಥಾನ ಸಿಕ್ತು? ಮಗನ ಸ್ಥಾನ. ಎಲ್ಲರೂ ಹೇಳ್ರಿ, ಅವನ ಬಯಸಿತ್ತು. ಕೆಲವಂತ ನನಗೆ ಅದೇ ಪ್ರೀತಿ ತೋರಿಸಿ ನನಗೆ ಅದೇ ಸ್ಥಾನ ಕೊಡಿ, ಸಿಗುತ್ತಾ? ನಾನು ಏನು ಅಲ್ಲ ಅಂತ ಬಂದ್ರೆ ಅದಕ್ಕಿಂತ ಮೇಲಾದ ಸ್ಥಾನ ಖಂಡಿತ ಸಿಗುತ್ತೆ. ಇದನ್ನೇ ಬೈಬಲ್.
ಸ್ಥಾನಮಾನಗಳನ್ನು ನೋಡುವಂತ ಅದು ಏನು ಅಲ್ಲಪ್ಪ. ಸತ್ಯವೇದ ಪೂರ್ತಿ ಗೊತ್ತದು ಯಾರು ದೀರ್ಘಾಗಿರ್ತಾರೋ ಅವರ ಮೇಲೆ ಸತ್ಯ. ಹಲ್ಲೆಲೂಯಾ. ಹಾಗಾಗಿ ಹೇಗೆ ಮಾನಸಾಂತರ ಮಾಡಬಾರದು, ಹೇಗೆ ನ್ಯಾಯ ತೀರ್ಪನ್ನು ನೋಡಿ ಮಾನಸಾಂತರ ಮಾಡಬಾರದು. ನಂಬಿಕೆಯನ್ನ ಕ್ರಿಯೆಗಳ ಮೂಲಕವಾಗಿ ಕ್ರಿಯೆಗಳ ಜೊತೆಗೆ ಈಚೂರು ಮಾಡಬಹುದು. ನಾನು ಉತ್ತಮವಾಗಿ ನಡ್ಕೊಳ್ತಿದ್ದೆ, ನೋಡಿ ನಾನು ಎಷ್ಟು ಆಶೀರ್ವದಿಸ್ತಾರೆ, ನೋಡಿ ನಾನು ಎಷ್ಟು ಸಮಾಧಾನ ಇದೆ, ಹಾಗಾದ್ರೆ ನಾನು ದೇವರು ಚೆನ್ನಾಗಿದೆ ಕ್ರಿಯೆಗಳನ್ನು ನೋಡಿ ಹೇಳಕ್ಕಾಗಲ್ಲ. ನಾವು ದೇವರೊಟ್ಟಿಗಿರುವಂತ ಕಾರ್ಯ ಕೆಲವು ಸಲ ಸೈತಾನ ತೋರಿಸ್ತಾನೆ, ನೀನು ದಾರಿನೇ ತಪ್ಪಿಲ್ಲ, ನೀನು ಕರೆಕ್ಟ್ ಆಗಿದೆಯಾ ಅಂತ ಸೈತಾನ ನಮ್ಗೆ ತೋರಿಸೋದು. ನಾವು ಹೋಗುವಂತ ಆತ್ಮೀಕ ಮಾರ್ಗದಲ್ಲಿ ಸೈತಾನ ಸಡನ್ಲಿ ಯೂಟರ್ನ್ ತಗೊಳ್ಳೋಕೆ ಪ್ರಯತ್ನ ಮಾಡಲ್ಲ. ಯೂಟರ್ನ್ ತೆಗೆದ್ರೆ ಗೊತ್ತಾಗುತ್ತೆ, ಓ ನಾನು ದಾರಿ ತಪ್ಪಿದೆ ಅಂತ. ಸೌಲನು ಅಭಿಷೇಕವನ್ನು ತಗೊಂಡ, ಆ ರಾಜ ಮುಂದುವರೆದ. ಎಷ್ಟು ವರ್ಷ ಗೊತ್ತಾ? 38 ವರ್ಷ ರಾಜನ ಮುಂದುವರಿತಾನೆ. ಆ 40 ವರ್ಷ ಆದ 2 ವರ್ಷದಲ್ಲಿ ತಪ್ಪು ಮಾಡ್ದ. ದಾವಿದ ಹುಟ್ಟಿರಲಿಲ್ಲ ಅವಾಗ ಬಿಟ್ಟು. ದಾವಿದ ಹುಟ್ಟಿದ ನಂತರ ಅದು ಮಾಡುವಂತ ತಪ್ಪು ಬೇರೆ. ಆದರೆ ಮುಂಚಿತವಾಗಿ 2 ವರ್ಷಕ್ಕಾಗಲೇ ನಾವು 38 ವರ್ಷ ಅವನ ರಾಜನಾಗಿರ್ತಾನೆ. ದೇವರನ್ನು ಬಿಟ್ಟು ಹೋಗ್ತಾನೆ. ಇವತ್ತು ಎಷ್ಟೋ ವಿಶ್ವಾಸಿಗಳು ದೇವರೊಂದಿಗೆ ನಡೆಸ್ತಿದ್ದ ಅನ್ಸುತ್ತೆ, ಆದರೆ ಸ್ವಲ್ಪ ಸೈಡ್ ಹೋಗಿ ದೇವರನ್ನು ಬಿಟ್ಟು ಮಾಡ್ತಾರೆ. ಅದರ ತಿರುಗುಣವಾಗಿ ಮಾನಸಾಂತರ ದೇವರೇ ಯಾವುದೆಲ್ಲ ಕ್ಷೇತ್ರದಲ್ಲಿ, ಯಾವುದೆಲ್ಲ ಯೋಚನೆಗಳಲ್ಲಿ ಸ್ಥಳಗಳಲ್ಲಿ ನಿನ್ನನ್ನು ಬಿಟ್ಟು ನಾನು ಮಾಡ್ತೀನೋ ಇವತ್ತು ನಾನು ಮಾನಸಾಂತರ ಹೋಗ್ತೀನಿ ಸ್ವಾಮಿ. ಸರಿಯಾದ ಮಾನಸಾಂತರ ಹೋಗ್ತೀನಿ, ಸರಿಯಾದ ನಂಬಿಕೆ ನಾನು ಇರ್ತೇನೆ, ಸರಿಯಾದ ದೇವರ ಮೇಲೆ ನಾನು ಇರ್ತೇನೆ, ಸರಿಯಾದ ದೇವರ ಪ್ರೀತಿಯಲ್ಲಿದ್ದು ಆ ಪ್ರೀತಿಯನ್ನು ಒತ್ತಾಯಪಡಿಸುವ ಹಾಗೆ ನಾನು ನಿಮ್ಮನ್ನು ಜೀವಿಸ್ತೇನೆ ಎಂಬುದನ್ನು ನಾವು ತೀರ್ಮಾನ ಮಾಡೋಣ. ಆಮೇಲೆ ಕರ್ತನ ವಾಕ್ಯವನ್ನು ಆಶೀರ್ವಾದ ಎದುರು ಕರ್ತನ ಕಡೆ ತೊಡಗಿಕೊಳ್ಳಬೇಕೆಂಬುದು ತಪ್ಪಾದ ಮಾನಸಾಂತರ ಅನೇಕರು ಬರ್ತಿದ್ದಾರೆ. 4 ಪ್ರಸಂಗವನ್ನು ಕೇಳಿ ಯಾವುದೋ ಕಷ್ಟವಾಗ್ತೋದನ್ನು ನೋಡಿ ಮಾನಸಾಂತರ ಮಾಡಬೇಡ. ಲಾಭವನ್ನು ಕೇಳುತ್ತೆ, ಸತ್ತೋದವರು ಎಂದು ಬಂದುಬಿಟ್ರೆ, ಯಾವುದಾದ್ರು ಒಂದು ಅದ್ಭುತ ಆಗ್ಬಿಟ್ರೆ, ನನಗೆ ಕಷ್ಟ ವಾಸಿ ಆಗ್ಬಿಟ್ರೆ, ನಾನು ಪ್ರಾರ್ಥನೆ ಮಾಡಿ ದೊಡ್ಡ ಅದ್ಭುತ ನಡೆದುಬಿಟ್ರೆ ಇದನ್ನೆಲ್ಲ ಪಶ್ಚಾತ್ತಾಪ. ಜನ ಇದರಿಂದ ಪಶ್ಚಾತ್ತಾಪ ಹೋಗ್ತಾರೆ, ನೀವು ನಡೆಸಲೂಬೇಡ. ಯೇಸು ಹೇಳಿದ್ದಾರೆ, ಮೋಶೆಯಂತೂ ಪ್ರವಾದಿಗಳ ಗ್ರಂಥವನ್ನು ನಿಮ್ಮ ಬಳಿ ಇದೆ, ಅವನ್ನ ಕೇಳ್ರಿ. ದೇವರ ವಾಕ್ಯವನ್ನು ನೀವು ಹೇಳುವುದರಿಂದ ಅನೇಕ ಮಾನಸಾಂತರ ಮಾಡ್ತಾರೆ. ನಿನ್ನ ಮನೆಯಲ್ಲಿ ಅನೇಕ ಮಾನಸಾಂತರ ಮಾಡಲಿಲ್ಲ. ನೀನು ಸತ್ಯ ಹೆಚ್ಚಾಗಿ ಅವ್ರು ಕೇಳುವಂತೆ ಮಾಡಿ, ವಾಕ್ಯವನ್ನು ಕೇಳುವಂತೆ ಮಾಡಿ. ನೀನು ಓದು, ನಿನ್ನ ಸ್ಟೇಟಸ್ ಹಾಕು ದೇವರ ವಾಕ್ಯವನ್ನು. ಉನ್ನತನೇ